ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಒಂದು ಟೊಯೋಟಾ ಫಾರ್ಚುನರ್ ಆನೆ ಟೈರ್ ಫ್ರೆಶ್ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಹೇಳ್ತೀನಿ ನಿಮಗೆ ಇವೆಲ್ಲ ಆಫರ್ ಫೈನಲ್ ಪ್ರೈಸ್ಗಳು ಸರ್. ಇವತ್ತು ನಿಮಗೆ 70,000ದಿಂದ ನಿಮ್ಗೆ ಒಂದು 15 ಲಕ್ಷಕ್ಕಿಂತ. ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೋಡ್ತಿರ್ಬೋದು, ಇವತ್ತು ಶ್ರೀ ಜಗದಾಂಬ ಕಾರ್ಸಿಗೆ ಬಂದಿದ್ವಿ. ಪ್ಲೆಂಟಿ ಆಫ್ ಕಾರ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಇದ್ರ ಲೊಕೇಶನ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೋಡ್ತಿರ್ಬೋದು, ಎಲ್ಲ ಥರದ ಹ್ಯಾಚ್ ಬ್ಯಾಕ್, ಸಿಡನ್, ACV, XUV ಎಲ್ಲ ಥರದ ಕಾರ್ಗಳ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡ್ಕೊಳ್ಳಿ. ಇಷ್ಟ ಈ ಗಾಡಿನ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಇಲ್ಲ ಅಂದರೆ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ರೀಸನಬಲ್ ಪ್ರೈಸ್ಗೆ ಗಾಡಿನ ಕ್ಲೋಸ್ ಮಾಡಿಸ್ಕೊಡ್ತಾರೆ ನಮ್ಮ ಶ್ಯಾಮ್ ಸರ್. ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಸರ್, ಏನು ಸರ್ ಸಮಾಚಾರ? ಹೇಳ್ಬೇಕು, ಹೇಗಿದ್ದೀರಾ? ಒಳ್ಳೆ ಬಿಗ್ ರೇಂಜಲ್ಲಿ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಇವತ್ತು. ಎಲ್ಲ ಗೌರಿ ಗಣೇಶ ಸ್ಟಾಕ್ ಎಲ್ಲ ಇವಾಗೆಲ್ಲ ಎಲ್ಲ ಹೌದು, ಎಲ್ಲ ಗೌರಿ ಗಣೇಶದ ಆಫರ್ ಸ್ಟಾಕ್ ಇದೆ, ಒಳ್ಳೊಳ್ಳೆ ಸ್ಟಾಕ್ ಇದೆ ಸರಿ. ನೀವು ಬೇರೆ ಬಂದು ತುಂಬಾ ದಿನ ಆಗಿತ್ತು. ಹೌದು ಸರ್, ಹಂಗಾಗಿ ಓಕೆ ಸರ್, ಗಾಡಿ ಶುರು ಮಾಡೋಣ ಹಾಗಾದ್ರೆ. ಖಂಡಿತ ಶುರು ಮಾಡೋಣ. ಯಾವ ಬಜೆಟ್ ಇಂದ ಯಾವ ಬಜೆಟ್ ವರೆಗೂ ತೋರಿಸ್ತಾ ಇದೆ ಸರ್? ಇವತ್ತು ನಿಮಗೆ 70,000ದಿಂದ ನಿಮ್ಗೆ ಒಂದು 15 ಲಕ್ಷಕ್ಕಿಂತ ತೋರಿಸ್ತೀನಿ ಸರ್. 15 ಲಕ್ಷದ ಗಂಟೆ ಗಾಡಿಗಳನ್ನ ತೋರಿಸ್ತೀವಿ. ಓಕೆ ಸರ್, ಫಸ್ಟ್ ಗಾಡಿ ಬಂದು ಬ್ರೀಜಾ ಸರ್. ಮಾರುತಿ ಸುಜುಕಿ ಬ್ರೆಜಾ ಆಗಿರುತ್ತೆ, ಲೋಕಲ್ ಪಾಸಿಂಗ್ ಗಾಡಿ ಸರ್ ಅದರಲ್ಲೂ ಇದು. ಹೌದು. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ K13 ಲೋಕಲ್ ಪಾಸಿಂಗ್, VDA ಆಪ್ಷನಲ್ ಬರುತ್ತೆ. ಓಕೆ, ಈ ವೆಹಿಕಲ್ ಬಂದು ಓಕೆ ಜೀನಿಯನ್ ರನ್ನಿಂಗ್ 1,40,000 ಜೀನಿಯನ್ ರನ್ನಿಂಗ್ ಆಗಿದೆ. ಸಿಂಗಲ್ ಓನರ್, ಓಕೆ, ಫ್ರೆಶ್ ಎಲ್ಲ ನಿಮಗೆ 4 ಟೈರ್ ಫ್ರೆಶ್ ಇದೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಡ್ಯೂಯಲ್ ಕೀ ಇದೆ, ಓಕೆ, ಏರ್ ಬ್ಯಾಗ್ ABS ಎಲ್ಲ ಕಾಮನ್ ಆಗಿ ಬರುತ್ತೆ. ನಿಮಗೆ ಮ್ಯಾಗ್ವಿಲ್ ಒಂದು ಬರಲ್ಲ, ಟೈರ್ ಎಲ್ಲ ಇವಾಗ ಫ್ರೆಶ್ ಆಗಿ ಹಾಕಿದೆ. ಓಕೆ, ಈ ವೆಹಿಕಲ್ ಪ್ರೈಸ್ ಬಂದು ಸರ್ ನಿಮ್ಗೆ ಒಂದು 8 ಲಕ್ಷ ಬಂದ್ರೆ ಕೊಡ್ತೀನಿ ಸರ್. 8 ಲಕ್ಷ 2019 ಮಾಡೋದು, ಸಿಂಗಲ್ ಓನರ್, ಲೋಕಲ್ ಪಾಸಿಂಗ್. ಎಸ್ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್, ಡೀಸೆಲ್ ವೆಹಿಕಲ್. ಅದು 2019 ಮಾಡಲು, ಸಿಂಗಲ್ ಓನರ್, ಲೋಕಲ್ ಪಾಸಿಂಗ್, 8 ಲಕ್ಷ ಆಫರ್. ವೈಟ್ ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಎಲ್ಲ ಇಲ್ಲ. ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ. ಮಿರರ್ ಕೂಡ ಕ್ರೋಮಿಯಂ ಹಾಕ್ಸಿದ್ದಾರೆ, ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ಸೀಟಿಂಗ್ಸ್ ಕೂಡ ತುಂಬಾ ಅಲ್ಟಿಯಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರು ಸೀಟಿಂಗ್ಸ್ ಕೂಡ ಎಲ್ಲಿ ವೇರ್ ಅಂಡ್ ಟೇರ್ ಎಲ್ಲೂ ಇಲ್ಲ. ತುಂಬಾನೇ ಚೆನ್ನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಗಾಡಿ ಬಂದು ಹುಂಡೈ ಕ್ರೆಟಾ. ಓಕೆ, K05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಗ್ರೇ ಕಲರ್ ಹುಂಡೈ ಕ್ರೆಟಾ ಇರುತ್ತೆ. ಒಂದು ಪೀಸ್, ಒಂದು ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಈ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2017 ಮಾಡಲ್. ಓಕೆ, ಸೆಕೆಂಡ್ ಓನರ್, SX ಆಪ್ಷನಲ್ ಪುಷ್ ಬಟನ್ ಸ್ಟಾರ್ಟ್. ಓಕೆ, ಇದು ಬಂದು ನಿಮಗೆ 88,000 ರನ್ ಆಗಿದೆ. 88,000 ಕಿಲೋಮೀಟರ್ ಡ್ರೈವ್ ಮಾಡಿರ್ತಾರೆ. ಓಕೆ, ಏನು ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ ಸರ್ ಈ ಗಾಡಿ? ಇದು ಬಂದು ಸರ್ ನಿಮಗೆ 9,70,000 ಆಗುತ್ತೆ, 9,20,000 ಆಗುತ್ತೆ. 17 ಮಾಡಲ್, ಸೆಕೆಂಡ್ ಓನರ್, ಟಾಪ್ ಅಂಡ್ ವೆಹಿಕಲ್, ಡೀಸೆಲ್, SX ಆಪ್ಷನ್ ಆಗುತ್ತೆ ಸರ್. ಲೋನೇ ನಿಮ್ಗೆ ಒಂದು 6 ರಿಂದ 7 ಲಕ್ಷ ಲೋನೇ ಆಗುತ್ತೆ. 6 ರಿಂದ 7 ಲಕ್ಷ ಲೋನೇ ಮಾಡ್ತೀವಿ. 1 ಲಕ್ಷ ಹತ್ತತ್ರಕ್ಕೆ ನೀವು 2 ಲಕ್ಷ ಕ್ಯಾಶ್ ಬ್ಯಾಕ್ ಆಗುತ್ತೆ ಸರ್. ನಿಮ್ಗೆ ಒಂದು 6 ಲಕ್ಷ ಲೋನ್ 100% ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು, 6 ಲಕ್ಷ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. 2017 ಮಾಡಲು, ಗ್ರೇ ಕಲರ್ ಗಾಡಿ ಅಂತ ಹೇಳ್ಬಾರ್ದು, ಬರೀ 2 ಜನ ಓನರ್ ಆಗಿರ್ತಾರೆ. ತುಂಬಾ ಕ್ಲಾಸ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಗಾಡಿ. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಗಾಡಿ ಮತ್ತೊಂದು ಬ್ರೆಜಾ ತೋರಿಸ್ತೀನಿ ಸರ್ ನಿಮಗೆ. ನೋಡ್ತಾ ಇರ್ಬೋದು, ಮತ್ತೊಂದು ಬ್ರೆಜಾ ಇದೆ, ಗ್ರೇ ಕಲರ್. ಇದು ಕೂಡ ತುಂಬಾ ಕ್ಲಾಸ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಗಾಡಿ. K05 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದು ನಿಮಗೆ 2017 ಮಾಡಲ್, ZDI ಪ್ಲಸ್ ಟಾಪ್ ಅಂಡ್ ವೆಹಿಕಲ್. ಸರ್ ಇದ್ರಲ್ಲಿ ಬಂದು ನಿಮಗೆ ಶೋರೂಮ್ ಫಿಟೆಡ್ ಬಂದಿರುತ್ತೆ. ಮತ್ತೆ ಇದು ಬಂದು ನಿಮಗೆ ರನ್ನಿಂಗ್ ಬರೀ 55,000 ರನ್ನಿಂಗ್ ಆಗಿದೆ. ಜಸ್ಟ್ 55,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್, 2 ಕೀ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಗಾಡಿನೂ ಕೂಡ ಇದು ಎಲ್ಲ ವೆಲ್ ಮೇಂಟೈನ್ ಇದೆ, ಶೋರೂಮ್ ಮೇಂಟೈನ್ ಸರ್ ಈ ಗಾಡಿ ಕೂಡ. ಓಕೆ, ಏನು ಪ್ರೈಸ್ ನ ಕೋಟ್ ಮಾಡ್ತೀವಿ? ಇದು ಬಂದು ಸರ್ ನಿಮಗೆ ಒಂದು 8 ಲಕ್ಷ ಬಂದ್ರೆ ಬಿಡ್ತೀನಿ ಸರ್. 8 ಲಕ್ಷ ಬಂದ್ರೆ ವೆಹಿಕಲ್. ಸೆಕೆಂಡ್ ಓನರ್, 2017 ಸೆಕೆಂಡ್ ಓನರ್, ZDI ಪ್ಲಸ್, 55,000 ಹೊಡೆದ ಒಂದು 8 ಲಕ್ಷ ಬಂದ್ರೆ ಬಿಟ್ಬಿಡ್ತೀನಿ ಸರ್. ನೋಡ್ತಾ ಇರಬಹುದು, ZDI ಪ್ಲಸ್ ಸೆಕೆಂಡ್ ಓನರ್ ಗಾಡಿ ಇರುತ್ತೆ. 8 ಲಕ್ಷನ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಆಚೆ ಕಡೆಯಿಂದ ತುಂಬಾ ಅಟ್ರಾಕ್ಟಿವ್ ಕಾಣಿಸ್ತಿದೆ. ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಚಿಕ್ಕ ಪುಟ್ಟ ಪೇಂಟ್ ಕೂಡ ಇಲ್ಲ ಅನ್ಸುತ್ತಲ್ವಾ ಸರ್? ಸಣ್ಣ ಪುಟ್ಟ ಟಚ್ ಅಪ್ ಇರುತ್ತೆ, ಬಟ್ ಎಲ್ಲ ಮೇಜರ್ ಏನಿಲ್ಲ, ಎಲ್ಲ ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲೊಂದು ನೋಡ್ತಾ ಇರಬಹುದು, ಮಾರುತಿ ಸುಜುಕಿ ಬುಲಾನೋ ಇದೆ, K09 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು ಸರ್ ನಿಮಗೆ 2017 ಮಾಡಲ್. ಓಕೆ, ಸಿಂಗಲ್ ಓನರ್. ಓಕೆ, ರನ್ನಿಂಗ್ ಬಂದು ನಿಮಗೆ ಸರ್ ಇದು ಒಂದು 95,000 ರನ್ನಿಂಗ್ ಆಗಿದೆ. ಓಕೆ, ಡೆಲ್ಟಾ ವೇರಿಯಂಟ್ ಬರುತ್ತೆ, ಇದು ಮಿಡ್ ವೇರಿಯಂಟ್ ಬರುತ್ತೆ. ಮಿಡ್ ವೇರಿಯಂಟ್ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಿಮ್ಗೆ ಒಂದು 5,35,000 ಬಂದ್ರೆ ಬಿಟ್ಬಿಡ್ತೀನಿ ಸರ್. 2017 ಮಾಡಲ್, ಓಕೆ, 5,35,000 ಬಂದ್ರೆ ಬಿಟ್ಬಿಡ್ತೀನಿ ಸರ್. 5,35,000ಕ್ಕೆ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ನೋಡ್ತಾ ಇರ್ಬೋದು, ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಮಿರರ್ ಇಂಡಿಕೇಟರ್ಸ್ ಕೂಡ ಬರುತ್ತೆ ಗಾಡಿಯಲ್ಲಿ. ಆಲ್ಮೋಸ್ಟ್ ನಿಮಗೆ ಎಲ್ಲ ಥರದ ಬೇಸಿಕ್ ಫೀಚರ್ಸ್, ABS, AC, ಪವರ್ ಪವರ್ ವಿಂಡೋ ಎಲ್ಲ ಈ ಗಾಡಿಯಲ್ಲಿ ಲೋಡೆಡ್ ಆಗುತ್ತೆ. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಗಾಡಿ ಆಗಿರುತ್ತೆ ಇದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, K14 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್.
ಸರ್ ಇದು ಬಂದು ನಿಮಗೆ 2015 ಮಾಡಲು 2015ನೇ ಮಾಡಲು ಸಿಂಗಲ್ ಓನರು ಓಕೆ 1,13,000 ಗಾಡಿ ರನ್ ಆಗಿದೆ. ZXi ಪ್ಲಸ್ ZXi ಪ್ಲಸ್ ಎಸ್ ಪುಷ್ ಬಟನ್ ಸ್ಟಾರ್ಟು DLK ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ 4 ಟೈರ್ ಫ್ರೆಶ್ ಗಾಡಿ ಎಲ್ಲ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್, ಯಾವುದೇ ಒಂದು ಟಚ್ ಅಪ್ ಪಾಲಿಶ್ ಏನೂ ಇರಲ್ಲ, ಯಾವುದೇ ರಿಪ್ಲೇಸ್ಮೆಂಟ್ ಕೂಡ ಇರಲ್ಲ. ಓಕೆ ಏನು ಪ್ರೈಸ್ ನ ಸರ್ ಈ ವೆಹಿಕಲ್ ಬಂದ ನಿಮಗೆ ಒಂದು 5,40,000 ಬಂದರೆ ಕೊಟ್ಬಿಡ್ತೀನಿ ಸರ್. 5,40,000 ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟು ZXi ಪ್ಲಸ್ ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್ ವೈಟ್ ಕಲರ್. ಸಿಂಗಲ್ ಓನರ್ ವೈಟ್ ಕಲರ್ ನೋಡ್ತಿರ್ಬೋದು. ಗಾಡಿ ಕೂಡ ಮಿಂಟ್ ಕಂಡೀಷನ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ. ಹಳೆ ಓನರ್. ಎಷ್ಟನೇ ಓನರ್ ಗಾಡಿ ಸರ್? ಸರ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ನಿಮಗೆ ಬಾಡಿ ಲೈನ್ ಕೂಡ ತುಂಬಾ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸರ್ ಪೆಟ್ರೋಲ್ ಡೀಸೆಲ್ ಸರ್? ಇದು ಒಂದು ಪೆಟ್ರೋಲ್ ವೇರಿಯಂಟ್ ಸರ್, ZXi ವೇರಿಯಂಟ್ ZXi ಟಾಪ್ ಎಂಡ್. ಇದು ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಗಾಡಿ ಟೈರ್ ಕಂಡೀಷನ್ಸ್ ಕೂಡ ನೋಡ್ತಾ ಇರ್ಬೋದು, 60 to 65% ಟೈರ್ ಕಂಡೀಷನ್ ಇದೆ. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದ್ರ ಸರ್ ಡಿಸ್ಕೌಂಟ್ ಆಗುತ್ತಾ ಹೆಚ್ಚು ಕಡಿಮೆ? ಇಲ್ಲ ಸರ್ ಇವೆಲ್ಲ ನಾನು ಏನು ಹೇಳ್ತೀನಿ ನಿಮಗೆ ಇವೆಲ್ಲ ಆಫರ್ ಫೈನಲ್ ಪ್ರೈಸ್ಗಳು. ಫೈನಲ್ ಪ್ರೈಸ್ಗಳು ಲೋನ್ ಕೂಡ ಮಾಡ್ಕೊಡ್ತೀರಲ್ಲ ಸರ್? 100% ಲೋನ್ ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು ಈ ಗಾಡಿ ಲೋನ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ, ಸಿಲ್ವರ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2010 ಮಾಡಲು ಓಕೆ ಸಿಂಗಲ್ ಓನರ್. ಸಿಂಗಲ್ ಸಾರಿ 2008 ಮಾಡಲ್ ಇದು ಓಕೆ ಸಿಂಗಲ್ ಓನರ್ VDI. 2008 ಮಾಡಲ್ ಸಿಂಗಲ್ ಓನರ್ VDI ಡೀಸೆಲ್ ಗಾಡಿ ಆಗಿರುತ್ತೆ ಇದು. ಓಕೆ ಸರ್. ಇದು ಒಂದು ಪ್ರೈಸ್ ಬಂದಿದೆ ಒಂದು 3 ಲಕ್ಷ ಸರ್. ಯಾಕೆಂತಂದ್ರೆ ನಿಮಗೆ ಓಲ್ಡ್ ಮಾಡಲ್ ಡೀಸೆಲ್ ಗಾಡಿ ಸಿಗಲ್ಲ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಜೊತೆ ಗಾಡಿ ನಿಮಗೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ, ಸಿಂಗಲ್ ಓನರ್ ಇದೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ ಈ ಗಾಡಿ ಬಾಡಿ ಲೈನ್ ನೋಡ್ತೀರಾ 2008 ಮಾಡಲ್ ಅಂತ ಅನ್ಸೋದಿಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 8 ಲಕ್ಷ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ. ಸೊ ಎಷ್ಟನೇ ಓನರ್ ಗಾಡಿ ಅಂದ್ರಿ ಸರ್ ಇದು? ಸರ್ ಇದೊಂದು ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಬಂದು ನಿಮಗೆ ಒಂದು 3 ಲ್ಯಾಕ್ ಸರ್. 3 ಲ್ಯಾಕ್ ನ ಪ್ರೈಸ್ ಕೊಟ್ಟು ಮಾಡ್ತಾರೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ಎಲ್ಲಿ ವೇರಿಯಂಟ್ ಏರಿಯಲ್ಲ ತುಂಬಾ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸ್ವಿಫ್ಟ್ ಡಿಸೈರ್ ಆಗಿರುತ್ತೆ ಇದು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಮತ್ತೊಂದು ವೈಟ್ ಕಲರ್ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. K51 ರಿಜಿಸ್ಟರ್ಡ್ ವೆಹಿಕಲ್. ಸರ್ ಇದು ಬಂದು ನಿಮಗೆ ಸ್ವಿಫ್ಟ್ VDI 2012 ಮಾಡಲ್ ಡೀಸೆಲ್ ಗಾಡಿ. ಓಕೆ 2012 VDI ಸೆಕೆಂಡ್ ಓನರ್. ಓಕೆ ಇದು ಬಂದು ನಿಮಗೆ 1,20,000 ರನ್ ಆಗಿದೆ. ಓಕೆ ಈ ವೆಹಿಕಲ್ ಪ್ರೈಸ್ ಬಂದು ಸರ್ ನಿಮಗೆ ಒಂದು 3,85,000 ಬಂದ್ರೆ ಬಿಟ್ಬಿಡ್ತೀನಿ. 3,85,000 ಬಂದ್ರೆ ವೆಹಿಕಲ್ ಬಿಟ್ಬಿಡ್ತೀನಿ ಸರ್. ಆಫರ್ ಪ್ರೈಸ್ ಇವೆಲ್ಲ ಗೌರಿ ಗಣೇಶ ಹಬ್ಬದ ಆಫರ್. ಸ್ವಿಫ್ಟ್ VDI ಅದ್ರಲ್ಲಿ ಡೀಸೆಲ್ ಗಾಡಿ ಹೇಳ್ತಾ ಇದೀರಾ? ಹೌದು. ಆಲ್ಮೋಸ್ಟ್ ಇವೆಲ್ಲ ಸಿಟಿಲಿ ಡೀಸೆಲ್ ಗಾಡಿ ಆಗಿರೋದ್ರಿಂದ ಒಂದು 20 ರಿಂದ 22 ಮೈಲೇಜ್ ಕೊಡುತ್ತೆ ಸರ್. ನಿಮಗೆ ಸಿಟಿಲಿ ಒಂದು 20 ಕಿಲೋಮೀಟರ್ ಬರುತ್ತೆ, ಆನ್ ಹೈವೇ ನಿಮ್ಗೆ ಒಂದು 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಡೀಸೆಲ್. ಹೌದು. ಅದ್ರಲ್ಲಿ ನಿಮಗೆ ವೈಟ್ ಕಲರ್ ಡೀಸೆಲ್ ವೆಹಿಕಲ್ಗಳು ಸಿಗ್ತಾನೆ ಇಲ್ಲ ನಿಮಗೆ ಸ್ವಿಫ್ಟ್ ಅಲ್ಲಿ. ಒಂದು ಫ್ಯಾಮಿಲಿ ಗಾಡಿ ಅಂತ ಹೇಳಿದ್ರು ತಪ್ಪಲ್ಲ, ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ವೈಟ್ ಕಲರ್ ಮಿಂಟ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಹಳೆ ಕಸ್ಟಮರ್ ನೋಡ್ತಾ ಇರ್ಬೋದು. K51 ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಗಾಡಿ ಬಗ್ಗೆ ಕೆಳಗಡೆ ಕೊಟ್ಟಿರೋ ನಂಬರ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮೆರೂನ್ ಕಲರ್ ವ್ಯಾಗನಾರ್ ಇದೆ, ಮಾರುತಿ ಸುಜುಕಿ ವ್ಯಾಗನಾರ್ K41 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಬಂದು ನಿಮಗೆ 2015 ಮಾಡಲ್ ಓಕೆ ಸೆಕೆಂಡ್ ಓನರ್. ಓಕೆ 1,18,000 ರನ್ ಆಗಿದೆ. ಓಕೆ VXi ವೇರಿಯಂಟ್. ಓಕೆ VXi ವೇರಿಯಂಟ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ. ಈ ವೆಹಿಕಲ್ ಬಂದು ಸರ್ ನಿಮಗೆ ಒಂದು 3,50,000 ಬಿಡ್ತೀನಿ ಸರ್. 3,50,000ಗೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ವ್ಯಾಗನ್ ಅವರು ಮಿಂಟ್ ಕಂಡೀಷನ್ ಅಲ್ಲಿದೆ ಅಂತಾನೆ ಹೇಳ್ಬೋದು. ರೇರೆಸ್ಟ್ ಗಾಡಿ ಆಲ್ಮೋಸ್ಟ್ ನಿಮಗೆ ಸೆಕೆಂಡ್ ಶೋರೂಮ್ ಅಲ್ಲಿ ಮಾಡೆಲ್ ಗಾಡಿಗಳು ಸಿಗಲ್ಲ ಅಂತಾನೆ ಹೇಳ್ಬೋದು ವ್ಯಾಗನ್ ಅವರು. ಅಂಥದ್ರಲ್ಲಿ ಮೆರೂನ್ ಕಲರ್ ಕ್ಲಾಸ್ ಕಂಡೀಷನ್ ಇಟ್ಟಿರುವಂಥ ಒಂದು ಗಾಡಿ ನಿಮಗೆ 3,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಲೋನ್ ಕೂಡ ಮಾಡಿಸ್ಕೊಡ್ತೀರಲ್ಲ ಸರ್? ಹೌದು ಸರ್, ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಗಾಡಿ ಎಷ್ಟನೇ ಓನರ್ ಗಾಡಿ ಅಂದ್ರೆ? ಸೆಕೆಂಡ್ ಓನರ್ ಸರ್. 2015 ಸೆಕೆಂಡ್ ಓನರ್ VXi ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು Hyundai i20 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಇದು ಬಂದು ನಿಮಗೆ Hyundai i20 2017 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್. ಓಕೆ 4 ಟೈರ್ ಫ್ರೆಶ್ ಇದೆ. ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 1,20,000 ಲೋಕಲ್ ಪಾಸಿಂಗ್ K13 ಆತನ ಗಾಡಿ ಇದು. ಈ ವೆಹಿಕಲ್ ಬಂದು ನಿಮಗೆ ಪ್ರೈಸ್ ಬಂದು 5,20,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. ಡೀಸೆಲ್ ಗಾಡಿ ನಿಮ್ಗೆ ಒಳ್ಳೆ ಮೈಲೇಜ್ ಇದೆ. ಡೀಸೆಲ್ ಗಾಡಿ i20 ನ ಕೊಡ್ತಾ ಹೌದು. 2017 ಮಾಡಲ್. 2017 ಮಾಡಲ್. ನೋಡ್ತಾ ಇರ್ಬೋದು. ಇದು ಒಂದು ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇವತ್ತಿರೋ ಈ ಶೋರೂಮ್ ಅಲ್ಲಿ ಒಂದು ಆಫರ್ ಪ್ರೈಸ್ ಅಲ್ಲಿ ಗಾಡಿ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ಅಂತ ಹೇಳ್ತಾರೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇಂಟೀರಿಯರ್ ಲೆದರ್ ಸೀಟ್ಸ್ ನೋಡಿ ಇವಾಗ ಫ್ರೆಶ್ ಆಗಿ ಹಾಕಿರೋ ಸೀಟ್ ಕವರ್. ಫ್ರೆಶ್ ಆಗಿ ಹಾಕಿರೋ ಸೀಟ್ ಕವರ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಗಾಡಿಗೆ ಅಂತಾನೆ ಹೇಳ್ಬೋದು. ಗಾಡಿ ಮಾತ್ರ ಕ್ಲೀನ್ ಅಂಡ್ ಕ್ಲೇವರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಸ್ಪೆಷಲ್ ಏನಂದ್ರೆ ಇದು K13 ಲೋಕಲ್ ಪಾಸಿಂಗು. ಲೋಕಲ್ ಗಾಡಿಗೆ ಬೆಸ್ಟ್ ಆಫರ್ ಡೀಸೆಲ್ ವೆಹಿಕಲ್ ಪ್ಲಸ್ 2017 ಮಾಡೆಲ್ ನ ಆಫರ್ ಪ್ರೈಸ್ ಅಲ್ಲಿ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಫೋಟೋಸ್ ಏನಾದ್ರು ಬೇಕಂದ್ರೆ ಈಗಲೇ ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಶಾಮ್ ಸರ್ ಜೊತೆ ಮಾತಾಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಡ್ಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2015 ಮಾಡಲ್ 2015 ಮಾಡಲ್
70,000 ರನ್ ಆಗಿದೆ ಸರ್. ಜೀನಿಯನ್ನು 4 ಟೈರ್ ಫ್ರೆಶ್ ಇದೆ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಓಕೆ ಗಾಡಿ ತುಂಬ ಅಂದರೆ ತುಂಬ ನೀಟಾಗಿದೆ ಗಾಡಿ. ಪೆಟ್ರೋಲ್ ವೇರಿಯಂಟು 2015 ಪೆಟ್ರೋಲ್ VXI ವೇರಿಯಂಟ್ ಬರುತ್ತೆ ಇದು. ಏನು ಪ್ರೈಸ್ನ ಕೊಟ್ಟು ಮಾಡ್ತೀವಿ EVP ವೆಹಿಕಲ್ಗೆ ಸರ್ ನಿಮಗೆ 3,75,000 ಕೊಡ್ತೀನಿ ಸರ್ ಆಫರ್. 2015 ಮಾಡಲ್ಲು VXI ಸೆಕೆಂಡ್ ಓನರ್ 70,000 ಕಿಲೋಮೀಟರ್ ರನ್ ಆಗಿದೆ. ಜೊತೆಗೆ ನಿಮಗೆ ಟೈರ್ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. ಈ ವೆಹಿಕಲ್ನ ಜಸ್ಟ್ ನಿಮಗೆ 3,75,000 ಕೊಡ್ತೀನಿ ಸರ್ ಗೌರಿ ಗಣೇಶ ಹಬ್ಬದ ಆಫರ್. 3,75,000ಗೆ ಒಂದು ರಿಡ್ಸು, ಅದು 2015 ಮಾಡೆಲ್ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸಿಲ್ವರ್ ಕಲರು ಬೀಸ್ಟಾಗೆ ಮೇಂಟೈನ್ ಮಾಡಿದ್ರು ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ಫ್ರೆಶ್ ಸೀಟಿಂಗ್ಸ್ ಹಾಕ್ಸಿದ್ದಾರೆ, ಹೊಸ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ. ಟೈರ್ ಕಂಡೀಷನ್ಸ್ ಕೂಡ ನಿಮಗೆ 90 to 95% ಟೈರ್ ಕಂಡೀಷನ್ಸ್ ಇದೆ. ಫಸ್ಟ್ ಪಾರ್ಟ್ ಇನ್ಸೂರೆನ್ಸ್ ಕೂಡ ಇದೆ ಅಲ್ವಾ ಸರ್? ಹೌದೌದು ಸರ್. ಇನ್ಸೂರೆನ್ಸ್ ಇಲ್ಲ, ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ. ಓಕೆ, ಇನ್ಸೂರೆನ್ಸ್ ಇಲ್ಲ ಬಟ್ ಇನ್ಸೂರೆನ್ಸ್ ಕಟ್ಕೊಡ್ತೀನಿ ಅಂತ ಬೆಸ್ಟ್ ಪ್ರೈಸ್ ಎಲ್ಲ ಕೊಡ್ತಾ ಇದ್ದಾರೆ. 3,75,000, ಅದು 2015 ಮಾಡಲ್ ರಿಡ್ಸು. ಮತ್ತೊಂದು ರಿಡ್ಸ್ ಇದೆ, ಇದು K0 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಸರ್ 2012 ಮಾಡಲ್ ಸೆಕೆಂಡ್ ಓನರ್. ಓಕೆ, ಇದು ಕೂಡ ನಿಮಗೆ VXI ವೇರಿಯಂಟ್ ಇದೆ. ಓಕೆ, ಈ ವೆಹಿಕಲ್ ನಿಮಗೆ ರನ್ನಿಂಗ್ ಬಂದು 76,000 ರನ್ನಿಂಗ್ ಆಗಿದೆ. 76,000 ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ. ಇದರಲ್ಲೂ ಕೂಡ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಈ ವೆಹಿಕಲ್ ಬಂದು ನಿಮಗೆ ಸರ್ 3,20,000 ಕೊಡ್ತಾರೆ. 3,20,000. 3,20,000ಕ್ಕೆ 2012 ಮಾಡಲ್ಲು VXI 76,000 ಓಡಿದೆ. 76,000 ಓಡಿರುವಂತ ಗಾಡಿನ ಕೊಡ್ತಾ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ಸ್ ಕೂಡ ನಿಮಗೆ 60 to 65% ಟೈರ್ ಕಂಡೀಷನ್ಸ್ ಸಿಗುತ್ತೆ. ಎರಡು ಗಾಡಿ ಕೂಡ ಸಿಲ್ವರ್ ಇರುತ್ತೆ. ನಿಮಗೆ ಇದು 2012 ಮಾಡಲು 2015 ಮಾಡಲು ಆಫರ್ ಪ್ರೈಸಲ್ಲೇ ಗಾಡಿಗಳನ್ನ ಕ್ಲೋಸ್ ಮಾಡ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಮತ್ತೊಂದು ರಿಡ್ಸ್ ಇದೆ, K41 ರಿಜಿಸ್ಟರ್ಡ್ ವೆಹಿಕಲ್. ಇದು ಕೂಡ ಸಿಲ್ವರ್ ಕಲರು, ಬಂಪರ್ ಆಫರಲ್ಲೇ ಗಾಡಿಗಳನ್ನ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. 3 ರಿಡ್ಸ್ ಇದೆ. 2012 ಮಾಡಲ್, 15 ಮಾಡಲ್ ಇದೆಯಾ ಮಾಡಲ್? ಇದು 2012 ಮಾಡಲ್ ಸರ್. ಎರಡು 2012 ಮಾಡಲ್, ಒಂದು 2015 ಮಾಡಲ್ ಗಾಡಿ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಸರ್ 2012 VDI. ಓಕೆ, ರಿಡ್ಸ್ VDI ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ನೀವು ಇಲ್ಲಿ 2012 ಮಾಡಲ್ ಅಲ್ಲೇ ನಿಮಗೆ ಡೀಸೆಲ್ ಪೆಟ್ರೋಲ್ ಎರಡು ಸಿಗುತ್ತೆ. ಓಕೆ, ಎಷ್ಟೇ ಓನರ್ ಗಾಡಿ ಸರ್? ಇದು ಬಂದು ಥರ್ಡ್ ಓನರ್ ವೆಹಿಕಲ್ ಸರ್. ಇದು ಓಕೆ, ಏನ್ ಪ್ರೈಸ್ ನ ಕೊಟ್ಟು ಸರ್? ಇದೊಂದು 3,10,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಡೀಸೆಲ್ ವೆಹಿಕಲ್. ಡೀಸೆಲ್ ಗಾಡಿಗೆ ಇನ್ನೂ 10,000 ಕಮ್ಮಿ ಆಫರ್. ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿ ಇನ್ನೂ 10,000 ಕಡಿಮೆ, 3,10,000ಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಸರ್ ಹೇಳ್ತಾ ಇದ್ದಾರೆ. ಕೆಳಗೆ ಕೊಟ್ಟಿರೋ ನಂಬರ್ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನೂ ಜಾಸ್ತಿ ಮಾಹಿತಿ ಅಥವಾ ಇದ್ರ ಬಗ್ಗೆ ಏನಾರು ಮಾತಾಡಬೇಕು ಅಂದ್ರೆ ನೀವು ಸರ್ನೇ ಕೇಳ್ಕೊಳ್ಳಿ. ಲೋನ್ ಏನಾರು ಆಗುತ್ತೆ ಸರ್? ಆಗುತ್ತೆ ಸರ್, ಖಂಡಿತ ಆಗುತ್ತೆ ಸರ್. ಮಾಡ್ತಾನ ಲೋನ್. ನೋಡಿ, ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ 2012 ಮಾಡಲ್ ಗಾಡಿಗೆ. ನೋಡ್ತಾ ಇರ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai ವರ್ನಾ ಸರ್. ಇದು ವರ್ನಾ ಫ್ಲೋಡಿಕ್ ವರ್ನಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2018 ಮಾಡಲ್, 18 ಟಾಪ್ ಎಂಡ್ 1.6 ಆಪ್ಷನಲ್. ಇದು ಓಕೆ, SX ಆಪ್ಷನಲ್ ವೆಹಿಕಲ್. ಓಕೆ, ಸಿಂಗಲ್ ಓನರ್ ಸರ್. ಜಸ್ಟ್ 40,000 ಕಿಲೋಮೀಟರ್ ಡ್ರೈವನ್ ಆಗಿದೆ ಗಾಡಿ. ಓಕೆ, ಈ ಗಾಡಿ ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. 2018 ಮಾಡಲ್. ಇದು 17-18 ಮಾಡಲ್. ಇದು ಓಕೆ, ಈ ವೆಹಿಕಲ್ನ ಕೂಡ ಅಷ್ಟೇ ಆಫರ್ ಕೊಡ್ತಿದ್ದಾರೆ. ಯಾಕೆಂದ್ರೆ ಗಾಡಿ ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಸರ್. ಜಸ್ಟ್ 40,000 ಕಿಲೋಮೀಟರ್ ರನ್ ಆಗಿದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್, DLK ಎಲ್ಲ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಇದೆ. ಟೈರ್ ಎಲ್ಲ ಫ್ರೆಶ್ ಇದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಈ ವೆಹಿಕಲ್ ಬಂದು ಸರ್ ನಿಮ್ಗೆ ಒಂದು 7,40,000 ಕೊಡ್ತೀನಿ ಸರ್. 7,40,000 2018 ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು, 2018 ಮಾಡಲ್ ಗಾಡಿನ ಎಷ್ಟು ಅಂತ ಹೇಳಿದ್ರಿ ಸರ್? ಸರ್ 7,40,000. 2018 ಮಾಡಲ್ ವರ್ನಾ ಫ್ಲೋಡಿಕ್. 46,000 ಕಿಲೋಮೀಟರ್ ಡ್ರೈವನ್ ಆಗಿರೋ ಗಾಡಿ. ನೋಡ್ತಾ ಇರ್ಬೋದು, ಕ್ಲಾಸ್ ಕಂಡೀಷನ್ ಅಂತ ಇದೆ ಅಂತಾನೆ ಹೇಳ್ಬೋದು. ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಇದೆ. ಗಾಡಿಯಲ್ಲಿ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಥರದ ಬೇಸಿಕ್ ಫೀಚರ್ಸ್ ಗಾಡಿಯಲ್ಲಿ ಲೋಡೆಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಸರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. K41 ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಸಿಲ್ವರ್ ಕಲರ್ ಬೀಸ್ಟಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಎಲ್ಲಿ ನಿಮಗೆ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಬಾಡಿ ಲೈನ್ ಮೇಲೆ ಎಲ್ಲೂ ಕೂಡ ಇಲ್ಲ. ನಿಮಗೆ ಕ್ಯಾಮ್ರಾದಲ್ಲಿ ಏನು ಕಾಣಿಸ್ತಿದೆ ಅದೇ ರೀತಿ ಗಾಡಿ ಕೂಡ ಇಲ್ಲಿ ಆಚೆ ಕೂಡ ಇದೆ ಅಂತಲೇ ಹೇಳ್ಬೋದು. ಪೆಟ್ರೋಲ್ ಗಾಡಿ ಅಲ್ವಾ ಸರ್? ಪೆಟ್ರೋಲ್ ಗಾಡಿ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. 7,40,000 ನ ಕೋಟ್ ಮಾಡ್ತಾ ಇದ್ದಾರೆ. ಅಂಡ್ ಇದಕ್ಕೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಎಲ್ಲಿ ಗಂಟೆ ಲೋನ್ ಆಗುತ್ತೆ ಸರ್? ಮಾಡ್ಕೊಡ್ತೀನಿ ಸರ್. ಇದೊಂದು 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 5 ಲಕ್ಷ ಲೋನ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಒಂದು SUV ಸೆಗ್ಮೆಂಟ್ ನ, ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ ನ ಬೆಸ್ಟ್ ಗಾಡಿ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಎಕೋ ಸ್ಪೋರ್ಟ್ಸ್ ಇದೆ ನಮ್ಮ ಮುಂದೆ. ಒಂದು ಫೋರ್ಡ್ ಎಕೋ ಸ್ಪೋರ್ಟ್ಸ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2017 ಮಾಡಲ್. ಇದು ಬಂದು ಆಕ್ಚುಲಿ ಡೆಲ್ಲಿ ರಿಜಿಸ್ಟರ್ಡ್ ವೆಹಿಕಲ್. ಇದು ಓಕೆ, 2017 ಮಾಡಲ್, ಸಿಂಗಲ್ ಓನರ್, ಟೈಟಾನಿಯಂ ಪ್ಲಸ್. ಇದ್ರಲ್ಲಿ ನಿಮಗೆ ಮ್ಯಾಗ್ವಿಲ್ ಆಗಲಿ, ಇನ್ನೊಂದಾಗಲಿ, ಟೈರ್ ಆಗಲಿ ಎಲ್ಲ ಇದೆ. ಈ ವೆಹಿಕಲ್ ನ ಸರ್ ವಿತ್ ರಿಜಿಸ್ಟ್ರೇಷನ್ 5,90,000. ವಿತ್ ರಿಜಿಸ್ಟ್ರೇಷನ್, ವಿತ್ KA ರಿಜಿಸ್ಟ್ರೇಷನ್ ಎಲ್ಲ ಇನ್ಕ್ಲೂಡಿಂಗ್ ನಮ್ದೇ ಇರುತ್ತೆ. ಚಾರ್ಜಸ್ ಎಲ್ಲ ನಿಮಗೆ NOC ಇಂದ ಹಿಡಿದು ಕಂಪ್ಲೀಟ್, ಟ್ಯಾಕ್ಸ್ ಇಂದ ಹಿಡಿದು ಕಂಪ್ಲೀಟ್ ಎಲ್ಲ ನಮ್ದೇ ಇರುತ್ತೆ. ಈ ವೆಹಿಕಲ್ ನ ಜಸ್ಟ್ 5,80,000 ಕೊಡ್ತೀನಿ ಸರ್. 5,80,000 ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ 5,80,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. KA ಟ್ರಾನ್ಸ್ಫರ್ ಆದ್ರೆ ನೀವೇ ಸೆಕೆಂಡ್ ಓನರ್ ಆಗಿರಿ. ಯಾರು ಗಾಡಿ ತಗೋತಾರೆ ಅವರೇ ಸೆಕೆಂಡ್. ಹೌದು ಸರ್, ಅವ್ರ ಹೆಸರಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಈಗ ಬರ್ತಾ
ಇಕೋ ಸ್ಪೋರ್ಟ್ ಸಿಗೋದು ಕಡಿಮೆ ಆಗಿದೆ. ಇವ್ರ ಹತ್ರ ಒಂದು ಸ್ಟಾಕ್ ಇದೆ, ನೋಡ್ತಾ ಇರ್ಬೋದು. ಇಂಟ್ರೆಸ್ಟ್ ಇರೋರು ಸರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಬಲಾನಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2016 ಮಾಡಲ್, 2016 ಮಾಡಲ್, ಸಿಂಗಲ್ ಓನರ್. ಓಕೆ. ನಿಮಗೆ ಇದು ಬಂದು ನಿಮಗೆ ಡೆಲ್ಟಾ ವೇರಿಯಂಟ್ ಬರುತ್ತೆ, ಮಿಡ್ ವೇರಿಯಂಟ್ ಬರುತ್ತೆ. ಓಕೆ. ನಿಮಗೆ ಓಡಿರೋದು ಕೂಡ ಈ ಗಾಡಿ ಬಂದು ನಿಮಗೆ 1,14,000 ಓಡಿದೆ. 1,14,000 ಗಾಡಿ ಡ್ರೈವನ್ ಆಗಿರುತ್ತೆ. ಇದು ಲೋಕಲ್ ಪಾಸಿಂಗ್ ಗಾಡಿ ಆಗಿರುತ್ತೆ. ಹೌದು. ಗ್ರೇ ಕಲರ್ ಒಲ್ಟಿಯಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಇರೋ ಆಲ್ಮೋಸ್ಟ್ ಯಾವ ಗಾಡಿಗಳಿಗೂ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಏನಿಲ್ಲ. ಒರಿಜಿನಲ್ ಗಾಡಿ ಏನಿತ್ತು ಹಂಗೆ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಏನಕ್ಕೆ ಅಂದ್ರೆ ಇಲ್ಲೆಲ್ಲ ಕಡಿಮೆ ಕೈ ಚೇಂಜ್ ಆಗಿದೆ, ಎಲ್ಲ ಬರೀ ಸಿಂಗಲ್ ಓನರ್ ಗಾಡಿನೇ ಆಲ್ಮೋಸ್ಟ್ ಸರ್ ತೋರಿಸ್ತಿರೋದು. ಓಕೆ, ಇದಕ್ಕೆ ಏನ್ ಪ್ರೈಸ್ ನ ಕೊಟ್ ಮಾಡ್ತಾ ಇದೀರಾ ಸರ್? ಸರ್ ಇದು ಬಂದು ನಿಮಗೆ 6 lakh ಬಂದ್ರೆ ಬಿಟ್ಬಿಡ್ತೀನಿ ಸರ್, ಇಲ್ಲ 5,80,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. ಆಫರ್ 5,80,000ಗೆ 6 lakh ನ ಕೋಟ್ ಮಾಡಿದ್ರು. 2016 ಮಾಡಲು ಬಲಾನೋ 5,80,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಒಂದು I20 ರೇಟ್ ಅಲ್ಲಿ ಬಲಾನೋ ಸಿಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಚೀಪ್ ಮೇಂಟೆನೆನ್ಸ್ ಮತ್ತೆ ಬೆಸ್ಟ್ ಕಂಫರ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಒಳ್ಳೆ ನಿಮಗೆ ಲೆಗ್ ಸ್ಪೇಸ್ ಎಲ್ಲ ಇರುತ್ತೆ ಹಿಂದ್ಗಡೆ ಕೂರಕ್ಕೂ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು I20 ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2012 ಮಾಡಲ್, ಓಕೆ, ಮ್ಯಾಗ್ನಾ ಮಿಡ್ ವೇರಿಯಂಟ್ ಬರುತ್ತೆ ಇದು ಕೂಡ. ಓಕೆ. ಈ ವೆಹಿಕಲ್ ಬಂದು ನಿಮಗೆ ಸೆಕೆಂಡ್ ಓನರ್, 2012 ಮಾಡಲ್, ಡೀಸೆಲ್ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್. ಇದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಮತ್ತೆ ನಿಮಗೆ ಟೈರ್ಸ್ ಎಲ್ಲ ಇದೆ. ಓಕೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓಕೆ. ಇನ್ಸೂರೆನ್ಸ್ ಇದೆ, ಎಲ್ಲ ರನ್ನಿಂಗ್ ಇದೆ. ಡೀಸೆಲ್ ವೇರಿಯಂಟ್ ವೆಹಿಕಲ್ ಇದು. ಎಷ್ಟನೇ ಓನರ್ ಗಾಡಿ ಸರ್? ಸೆಕೆಂಡ್ ಓನರ್. ಏನ್ ಪ್ರೈಸ್ ನ ಕೊಟ್ ಮಾಡ್ತೀರಾ ಸರ್? ಇದು 2,60,000 ಬಂದ್ರೆ ಕೊಟ್ಬಿಡ್ತೀನಿ. ಒಂದು ಆಲ್ಟೋ ರೇಟಿಗೆ ಕೊಟ್ಬಿಡ್ತೀನಿ, 2,60,000 ಕೊಟ್ಬಿಡ್ತೀನಿ. 2,60,000ಕ್ಕೆ ನಿಮ್ಗೆ ಒಂದು I20, ಅದು 2012 ಮಾಡಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ, ಇಂಟೀರಿಯರ್ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಕೂಡ ಲೋಡೆಡ್ ಆಗಿರುತ್ತಲ್ಲ ಸರ್ ಗಾಡಿಯಲ್ಲಿ? ಹೌದು, ಎಸ್ ಸರ್, ಎಸ್ ಸರ್. ಜಸ್ಟ್ 2,60,000ಕ್ಕೆ 2,60,000 ಒಂದು ಆಲ್ಟೋ ರೇಟಿಗೆ, ಅದು ಡೀಸೆಲ್ ವೆಹಿಕಲ್ ಕೊಡ್ತೀನಿ ನಿಮಗೆ, I20. ಸರ್ ಡೀಸೆಲ್ ಗಾಡಿ ಅದರಲ್ಲೂ ನಾವು ಎಸ್ ನೋಡ್ತಾ ಇರಬಹುದು. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಸೀಟಿಂಗ್ಸ್ ಕೂಡ ನೋಡ್ತಾ ಇರ್ಬೋದು. ಗಾಡಿ ಒಳಗಡೆ ಕೂಡ ಮಿಂಟ್ ಕಂಡೀಷನ್ ಅಲ್ಲೇ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಒಂದು ಆಲ್ಟೋ ಗಾಡಿಗೆ ನಿಮ್ಗೊಂದು I20, ಅದರಲ್ಲೂ ಡೀಸೆಲ್ ಗಾಡಿ, ಮೈಲೇಜ್ ಒಂದು 22ರಿಂದ 24 ಮೈಲೇಜ್ ಬರುತ್ತೆ. ನೋಡ್ತಾ ಇರ್ಬೋದು. ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಸೈಡ್ ಲುಕ್ ಇಂದ ಎಷ್ಟು ಕ್ಲಾಸಿಯಾಗಿ ಕಾಣಿಸ್ತಿದೆ ಗಾಡಿ ಅಂತ. ಒಂದು ಆಲ್ಟೋ ತಗೊಳ್ಳೋರು ಕಣ್ಣು ಮುಚ್ಕೊಂಡು ಡೀಸೆಲ್ ಗಾಡಿ ಒಂದು ಒಳ್ಳೆ ಲಾಂಗ್ ಕೂಡ ಹೊಡಿಬಹುದು ಇದ್ರಲ್ಲಿ. 100%. ನೆಕ್ಸ್ಟ್ ನಮ್ಮದೇ ಒಂದು ಓಮಿನ್ ಇದೆ, ಬಡೂರ್ ಬಾದಾಮಿ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ಸರ್ 2011 ಮಾಡಲ್, ಓಕೆ, ಸೆಕೆಂಡ್ ಓನರ್. ಓಕೆ. ನಿಮಗೆ 1,24,000 ರನ್ ಆಗಿದೆ. ಓಕೆ. ನಿಮಗೆ 4 ಟೈರ್ ಫ್ರೆಶ್ ಇದೆ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಓಕೆ. ನೋಡ್ತಾ ಇರಬಹುದು 4 ಕೂಡ ಅಪೋಲೋ ಟೈರ್ಸ್ ನ ಹಾಕ್ಸಿದ್ದಾರೆ. ಫ್ರೆಶ್ 90 to 95% ಟೈರ್ ಕಂಡೀಷನ್ಸ್ ಇದೆ. ಏನ್ ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದಾರೆ ಸರ್? ಇದು ಬಂದು ಇದು ಆಫರ್ ಅಲ್ಲಿ ಕೊಡ್ತೀನಿ ಸರ್ ನಿಮಗೆ. ಇವಾಗ ಓಮಿನಿನೇ ಸಿಗ್ತಾ ಇಲ್ಲ ನಿಮಗೆ, ಓಮಿನಿ ಎಲ್ಲ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಆಗಿದೆ. ಆದ್ರೆ ನಮ್ಮಲ್ಲಿ ಆಫರ್ ಅಲ್ಲಿ ಕೊಡ್ತೀನಿ ನಿಮಗೆ. ಜಸ್ಟ್ 1,75,000 ಅಲ್ಲಿ ಕೊಡ್ತೀನಿ ಸರ್. 1,75,000 2011 ಮಾಡಲು 1,75,000 ನಿಮ್ಗೆ ಓಮಿನಿ ಕೊಡ್ತೀನಿ. ವಿತ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಲೋಡೆಡ್ ಆಗಿ ಸುಮ್ ತಗೊಂಡೋಗಿ ಓಡಿಸೋ ಗಾಡಿ, ರೆಡಿ ಟು ಡ್ರೈವ್. ನೋಡ್ತಾ ಇರಬಹುದು. 1,70,000 ಜಸ್ಟ್ 1,75,000 ಕೊಡ್ತೀನಿ. ಇನ್ನೂ 5,000 ಕಮ್ಮಿ ಕೊಡ್ತೀನಿ ಸರ್ ನಿಮ್ ಕಡೆಯಿಂದ ಬಂದ್ರೆ. ನೋಡಿದ್ರಲ್ಲ, ಗೌರಿ ಗಣೇಶನ ಆಫರ್ಗೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,70,000ಕ್ಕೆ ಓಮಿನಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನಿಮ್ಗೆ ಇದ್ರಲ್ಲಿ ₹1 ನಯಾ ಪೈಸಾ ಖರ್ಚು ಕೂಡ ಇಲ್ಲ. ನೀವು ನೋಡ್ತಾ ಇರಬಹುದು ಗಾಡಿ ಲೈನ್ ಕೂಡ ನೋಡ್ತಾ ಇರಬಹುದು. ಇಲ್ಲಿ ರಸ್ಟ್ ಕಂಡೀಷನ್ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಓಮಿನಿ ಅಂದ್ಮೇಲೆ. ಟೈರ್ ಕಂಡೀಷನ್ ಕೂಡ ಫ್ರೆಶ್ ಇದೆ, FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಗಾಡಿ ಅಂತ ಹೇಳ್ತಾ ಇದ್ರೆ 1,70,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದರಲ್ಲೂ 2011 ಮಾಡಲ್. ಎಷ್ಟನೇ ಓನರ್ ಗಾಡಿ ಅಂತ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ಇದು 5 ಸೀಟರ್ ಸರ್? ಇದು 5 ಸೀಟರ್. 5 ಸೀಟರ್. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಮುಂದೆ ಒಂದು ಫೋರ್ಡ್ ಫೀಗೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದು 2010 ಮಾಡಲ್, 10. ಓಕೆ. ಸೆಕೆಂಡ್ ಓನರ್ ಸರ್. ಓಕೆ. ಇದು ಬಂದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ. ಓಕೆ. ಈ ವೆಹಿಕಲ್ ನ ಬಂದು ಸರ್ ನಿಮಗೆ ಜಸ್ಟ್ 1,40,000 ಕೊಡ್ತೇನೆ. 1,40,000ಕ್ಕೆ ಫೋರ್ಡ್ ಫೀಗೋ 2010 ಮಾಡಲ್. ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸ್ ಗಳಲ್ಲಿ ಒಂದು 23,000 ಜಾಸ್ತಿ ಇದೆ ಮಾರ್ಕೆಟ್ ಅಲ್ಲಿ. 1,80,000, 1,75,000 ಗಂಟ ಇದೆ ಮಾರ್ಕೆಟ್ ವ್ಯಾಲ್ಯೂ. 2010 ಮಾಡಲು ಸರ್. ಜಸ್ಟ್ 1,40,000ಕ್ಕೆ ಇದು ಗಣೇಶ ಹಬ್ಬಕ್ಕೆ ಕ್ಲಿಯರೆನ್ಸ್ ಸೇಲ್ ಅಂತಾನೆ ಹೇಳ್ಬೋದು. ಆಫರ್ ಸೇಲ್. ನೋಡ್ತಾರೆ 2010 ಮಾಡಲ್ 1,40,000ಕ್ಕೆ ಗಾಡಿನ ಕೊಡ್ತೀನಿ ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಸೆಲಾರೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2014 ಮಾಡಲ್. 14 ಮಾಡಲ್. ಸೆಕೆಂಡ್ ಓನರ್. ಓಕೆ. 2014 ಮಾಡಲ್, ಸೆಕೆಂಡ್ ಓನರ್. ಈ ವೆಹಿಕಲ್ ನ ಸರ್ ಬಂದ್ರೆ ನಿಮ್ಗೆ ಒಂದು ಜಸ್ಟ್ 2,80,000 ಕೊಟ್ಬಿಡ್ತೀನಿ ಸರ್. 2,80,000ಗೆ ಸೆಕೆಂಡ್ ಓನರ್ ಗಾಡಿ ಆಗಿರೋ ಯಾವ ಮಾಡಲ್ ಅವ್ರಿ ಸರ್? 2014 ಮಾಡಲ್. 2014 ಮಾಡಲ್ ಸೆಲಾರೋ ಕೊಡ್ತೀನಿ ಅಂತ ಹೇಳ್ತೀರಾ. ಒಂದು ಆಲ್ಟೋ ಹೋಗೋರೆಲ್ಲ ಒಂದು ಸ್ಟ್ಯಾಂಡರ್ಡ್ ಮತ್ತೆ ಒಂದು ಹೈಟ್ ಗಾಡಿ ಅಂತಾನೆ ಹೇಳ್ಬೋದು. ಸುಜುಕಿಲೇ ಒಂದು ಬೆಸ್ಟ್ ಅಂದ್ರೆ ಈ ಗಾಡಿ ಬಂದ ತಕ್ಷಣ ಮೋಸ್ಟ್ ಸೇಲ್ ಆಯ್ತಲ್ವಾ ಸರ್? ಆ ತರ ಗಾಡಿ ಇದು. ಒಂದು ಸ್ಟ್ಯಾಂಡರ್ಡ್ ಕೂಡ ಇರುತ್ತೆ, ಎಲ್ಲರ ಫಂಕ್ಷನ್ ಗಿಂಕ್ಷನ್ ತಗೊಂಡೋದ್ರೆ. ನೋಡ್ತಾ ಇರ್ಬೋದು ಒಳ್ಳೆ ಮಿಂಟ್ ಕಂಡೀಷನ್ ಗಾಡಿ ಇದೆ ಅಂತಾನೆ ಹೇಳ್ಬೋದು. ಸರ್ ಜೊತೆ ಒಂದ್ಸಲಿ ಮಾತಾಡಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಆಲ್ಟೋ ಇದೆ, ಮೆರೂನ್ ಕಲರ್, ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಇಲ್ಲ. ನೋಡ್ತಾ ಇರ್ಬೋದು ಬಾಡಿ ಲೈನ್ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಒಂದು ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದು ನಿಮಗೆ 2005 ಮಾಡಲ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ರನ್ನಿಂಗ್ ಜಸ್ಟ್ ನಿಮಗೆ 26,000 ಅಷ್ಟೇ ರನ್ ಆಗಿರೋದು. 26,000 26,000 ಅಷ್ಟೇ ರನ್. ನೋಡ್ತಾ ಇರ್ಬೋದು ತುಂಬಾ ಕಡಿಮೆ ಕೂಡ ಓಡಿಸಿದ್ದಾರೆ.
ಏನ್ ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಿಮಗೆ 1,40,000 ಬಿಟ್ಬಿಡ್ತೀನಿ ಸರ್. ಇದು ಕೂಡ 1,40,000 ನೋಡ್ತಾ ಇರ್ಬೋದು. ಇಲ್ಲಿ ಆಲ್ಮೋಸ್ಟ್ 2 ಗಾಡಿ ತೋರಿಸಿದ್ರು 1,40,000ಕ್ಕೆ. ಇದೊಂದು ತೋರಿಸಿದ್ರು, ಫೋರ್ಡ್ ಫಿಗೋ ಒಂದು ತೋರಿಸಿದ್ರು. ಎರಡು ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಮಿಡ್ ಸೆಗ್ಮೆಂಟ್ ಅಲ್ಲಿ ಎರಡು ಕೂಡ ಒಳ್ಳೆ ಗಾಡಿಗಳು, ಒಳ್ಳೆ ಮೈಲೇಜ್ ಕೂಡ ಇರುತ್ತೆ, ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಒಂದು ಬೈಕ್ ಮೇಂಟೈನ್ ಮಾಡೋದ್ ರೀತಿ ನೀವು ಗಾಡಿಗಳನ್ನ ಮೇಂಟೈನ್ ಮಾಡೋದು. ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ನೀವು ಆಚೆ ಕಡೆ ಹೋದ್ರು 1 ಲಕ್ಷಕ್ಕೆಲ್ಲ ಆಲ್ಮೋಸ್ಟ್ ರಸ್ಟ್ ಹಿಡಿದಿರುತ್ತೆ, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿರುತ್ತೆ, ಆ ಥರ ಇರುತ್ತೆ. ಇಲ್ಲೆಲ್ಲ ಬೆಸ್ಟ್ ಜೆನ್ಯೂನ್ ಗಾಡಿಗಳನ್ನೇ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಜಗದಾಂಬ ಕಾರ್ಸ್ ಅಂದ್ರೆ ಇದೇ ಮಾತೇ ಬೇಡ ಅಲ್ವಾ ಸರ್? ಕ್ವಾಲಿಟಿ ಬಗ್ಗೆ ಅದನ್ನ ನಾವ್ ಹೇಳಕ್ಕಲ್ಲ, ಅದನ್ನ ನಿಮ್ ವ್ಯೂವರ್ ಹೇಳ್ಬೇಕು. ಅದೇ ಸರ್, ಆತರ ಹೆಸರಾಗಿದೆ ಆಲ್ರೆಡಿ. ಜಗದಾಂಬ ಕಾರ್ಸ್ ಅಂದ್ರೆ ಒಂಥರ ಬೆಸ್ಟ್ ಕ್ವಾಲಿಟಿ ಕ್ವಾಲಿಟಿ ಮತ್ತೆ ನಿಮ್ಗೆ ಪ್ರೈಸ್ ಅಷ್ಟೇ. ಪ್ರೈಸ್ ಹೌದು, ರೀಸನಬಲ್ ಪ್ರೈಸ್ ಮತ್ತೆ ಕೇಳುವಂತ ಗಾಡಿಗಳೆಲ್ಲ ಸಿಗುತ್ತೆ. 100% ಟ್ರೆಂಡಿಂಗ್ ತಕ್ಕನ ಗಾಡಿಗಳು ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ಆಲ್ಟೋ ಇದೆ, ಸಿಲ್ವರ್ ಕಲರ್ K51 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2011 ಮಾಡಲ್ ಸರ್. ಓಕೆ, ಸೆಕೆಂಡ್ ಓನರ್. ಇದ್ರಲ್ಲೂ ಕೂಡ 4 ಫ್ರೆಶ್ ಟೈರ್ ಇವಾಗ ಹಾಕಿದೆ. ಓಕೆ, ಇನ್ಸೂರೆನ್ಸ್ ಲ್ಯಾಪ್ ಇದೆ ಸರ್. ಇನ್ಸೂರೆನ್ಸ್ ಅಂತ ಮಾಡ್ಕೊಡ್ತೀನಿ. ಗಾಡಿ ಮಾತ್ರ ತುಂಬಾ ಕಂಡೀಷನ್ ಆಗಿದೆ ಸರ್. ನಿಮ್ಗೆ ನೋಡಿ ಒಳಗಡೆ ಸೀಟ್ ಕವರ್ ಫ್ರೆಶ್ ಟೈರ್ ಸರ್. ನಿಮ್ಗೆ ಗಾಡಿ ತುಂಬಾ ಎಕ್ಸಲೆಂಟ್ ಆಗಿದೆ. ಕೂಡ ಹೊಸದಾಗಿ ಹಾಕ್ಸಿದ್ದಾರೆ. 2011 ಮಾಡಲ್. 2011 ಮಾಡಲ್ ನೋಡ್ತಿರೋದು. ಅಪೋಲೋ ಟೈರ್ಸ್ ಕೂಡ ಹಾಕ್ಸಿದ್ದಾರೆ, 4 ಕೂಡ ಫ್ರೆಶ್ ಟೈರ್ಸ್. ಏನ್ ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದಾರೆ ಸರ್? ಈ ವೆಹಿಕಲ್ ಬಂದು ನಿಮಗೆ 1,90,000 ಕೊಟ್ಬಿಡ್ತೀನಿ ಸರ್. 1,90,000 2011 ಆಲ್ಟೋ LXi ಕೊಡ್ತೀನಿ. LXi AC ಪವರ್ ಸ್ಟೇರಿಂಗ್ ಎರಡು ಬರುತ್ತೆ ಇದರಲ್ಲಿ. AC ಪವರ್ ಸ್ಟೇರಿಂಗ್ ಎರಡು ಬರುತ್ತೆ. 2011 ಮಾಡಲ್ 1,90,000 1,90,000 1,90,000 ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದಾರೆ. ನೋಡ್ತಿರ್ಬೋದು ಗಾಡಿ ಕೂಡ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 4 ಕೂಡ ಫ್ರೆಶ್ ಟೈರ್ಸ್ ಇದೆ. ಇಂಟೀರಿಯರ್ ಅಲ್ಲಿ ಸೀಟಿಂಗ್ಸ್ ಕೂಡ ಹೊಸದಿದೆ. ಪವರ್ ಸ್ಟೇರಿಂಗು ಮತ್ತೆ ನಿಮಗೆ AC ಕೂಡ ಗಾಡಿಯಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಎಲ್ಲ ಇದೆ ಸರ್. ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಗಾಡಿ ಒಂದು ಟೊಯೋಟಾ ಫಾರ್ಚುನರ್ ಆನೆ. ಓ ಸರ್, ಗಜ ಪಡೆನೇ ಹೇಳ್ಸಿದ್ರ ಇವತ್ತು. ಹೌದೌದು. ಗಣೇಶ ಹಬ್ಬಕ್ಕೆ ಗಜ ಇರ್ಲಿ ಅಂತ ಗಜ ತಂದಿದ್ದೀರಾ. ನೋಡ್ತಿರ್ಬೋದು K03 ರಿಜಿಸ್ಟರ್ಡ್ ವೆಹಿಕಲ್ ಫಾರ್ಚುನರ್. ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಸರ್. 100% ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಗಣಪತಿ ಹಬ್ಬಕ್ಕೆ ಗಜನ ತಂದಿದ್ದಾರೆ. ಆ ಗಜನ ಒಳ್ಳೆ ರೇಟಿಗೆ ಕೂಡ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾವ ಮಾಡಲ್ ಸರ್ ಈ ಗಾಡಿ? ಇದು ಬಂದು 2013 ಮಾಡಲ್. 2013 4 ವೀಲ್ ಡ್ರೈವ್ ಟಾಪ್ ಎಂಡ್. ಓಕೆ, ಡೀಸೆಲ್ ವೆಹಿಕಲ್. ಇದು ಬಂದು ನಿಮಗೆ ಜೀನಿ ಅಂತಾರೆ 2,20,000 ಓಡಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಗಾಡಿ ನಿಮಗೆ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಈ ವೆಹಿಕಲ್ ಬಂದು ಸರ್ ನಿಮಗೆ 14 ಲಕ್ಷ ಕೊಡ್ತೀನಿ ಸರ್. 14 lakhs 2013 ಸಿಂಗಲ್ ಓನರ್ 14 lakhs ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ನೋಡ್ತಾ ಇರ್ಬೋದು ಇವತ್ತು ಫಾರ್ಚುನರ್ ನ ಬೆಲೆ 1/2 ಕೋಟಿ ಇದೆ ಸರ್. 14 ಲಕ್ಷಕ್ಕೆ ಒಬ್ಬ ಮಿಡಲ್ ಕ್ಲಾಸ್ ಅನ್ನು ಗಾಡಿ ಓಡಿಸ್ಲಿ ಅಂತ ಕೊಡ್ತಾ ಇದ್ರೆ. ಯಾವ ಮಾಡಲ್ ಅಂತ ಹೇಳಿದ್ರೆ 2013 ಮಾಡಲ್ ಸರ್. 2013 ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್, ಟೈರ್ ಎಲ್ಲ ಫ್ರೆಶ್ ಇದೆ ಸರ್. ನಿಮಗೆ ಇನ್ಸೂರೆನ್ಸ್ ಟೈರ್ ಎಲ್ಲ ಫ್ರೆಶ್. ಬಾಡಿ ಲೈನ್ ಕೂಡ ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಬಾಡಿ ಲೈನ್ ಅಲ್ಲಿ ಇಲ್ಲ. ತುಂಬಾ ಅಟ್ರಾಕ್ಟಿವ್ ಲುಕ್ ಅಲ್ಲಿ ಗಾಡಿನ ನಿಲ್ಸಿದಾರೆ ಅಂತಾನೆ ಹೇಳ್ಬೋದು. ಒಂದು ಗಣಪತಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಆಫರ್ ಅಲ್ಲೇ ಗಾಡಿನ ಕೊಡ್ತಿದ್ದಾರೆ. ಲೋನ್ ಕೂಡ ಆಗತ್ತಲ್ಲ ಸರ್? ಆಗುತ್ತೆ ಸರ್, 100% ಆಗುತ್ತೆ. ಎಲ್ಲಿ ಗಂಟೆ ಲೋನ್ ಮಾಡ್ಕೊಡ್ಬೋದು ಸರ್? ಮಾಡ್ತೀನಿ ಸರ್. ಸಿವಿಲ್ ಚೆನ್ನಾಗಿದ್ರೆ ಒಂದು 8 ಲಕ್ಷ 9 ಲಕ್ಷ ಲೋನ್ ಮಾಡ್ತೀನಿ ಸರ್. 9 ಲಕ್ಷದ ಗಂಟೆ ಲೋನೇ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು 9 ಲಕ್ಷದ ಗಂಟೆ ಲೋನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಒಂದು ಕ್ಲಾಸ್ ಗಾಡಿ, ಒಂದು 5 ಲಕ್ಷ ರೂಪಾಯಿ ತಂದ್ರೂ ತಗೊಂಡು ಹೋಗೋದಲ್ಲ ಸರ್? 100% ಸರ್. 5 ಲಕ್ಷಕ್ಕೆ ನಿಮಗೆ ಫಾರ್ಚುನರ್ ಮನೆ ಮುಂದೆ ನಿಲ್ಲುತ್ತೆ. 5 ಲಕ್ಷ ರೂಪಾಯಿಗೆ ಫಾರ್ಚುನರ್ನ ತಗೊಂಡೋಗಿ ಮನೆ ಮುಂದೆ ನಿಲ್ಸ್ಕೋಬಹುದು. ನೋಡ್ತಾ ಇರ್ಬೋದು ಮಿಂಟ್ ಕಂಡೀಷನ್. ಇವತ್ತು ಬೀಸ್ಟ್ ಅಂತಾನೆ ಹೇಳ್ಬೋದು. ಇವತ್ತೊಂದು ಈ ವಿಡಿಯೋಗೆ ಒಂದು ಕಳೆ ಕೊಟ್ಟಿದ್ದ ಗಾಡಿ ಅಂತಾನೆ ಹೇಳಿದ್ರೆ ತಪ್ಪಲ್ಲ. ಅಷ್ಟೇ ಒಳ್ಳೆ ಪ್ರೈಸ್ ಕೂಡ ಇದೆ. ಬೆಂಗಳೂರಿಗೆ ಹೋದ್ರು ಆಲ್ಮೋಸ್ಟ್ ಇವತ್ತು 16 ಇದೆ, 15 ಲಕ್ಷ. ಹೌದು ಸರ್, 15ರಿಂದ 16 ಲಕ್ಷ ಇದೆ ಹೇಳ್ತಾರೆ. 100% 15ರಿಂದ 16 ಲಕ್ಷ ಇದೆ. ಯಾಕಂದ್ರೆ ಡಿಸ್ಕೌಂಟ್ ಅಂದ್ಬಿಟ್ಟು 50,000 ಅಂತಾರೆ. ಸಿಂಗಲ್ ಓನರ್ ನಿಮಗೆ ಸಿಗಲ್ಲ ಸರ್. ಮತ್ತೆ ಇದು ಬಂದು ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಸರ್. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಜೀನಿ ಅಂದ್ರೆ ರನ್ನಿಂಗ್ ಸರ್. ಸಿಂಗಲ್ ಓನರ್ ಗಾಡಿ ಅಂದ್ಮೇಲೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಸರ್. ಹೌದು, ಆ ತರ ಗಾಡಿ ಇದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಬಡೋರ್ ಬಾದಾಮಿ ಸ್ಯಾಂಟ್ರೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸ್ಯಾಂಟ್ರೋ ಬಂದು 2010 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, ನಿಮಗೆ FC ಇನ್ಸೂರೆನ್ಸ್ ಎಲ್ಲ ಇವಾಗ ಫ್ರೆಶ್ ಆಗಿದೆ ಸರ್. ನಿಮ್ಗೆ ಒಂದು 15 ಡೇಸ್ ಆಗಿದೆ FC ಇನ್ಸೂರೆನ್ಸ್ ಆಗಿ. ಓಕೆ, ಈ ವೆಹಿಕಲ್ ಅಷ್ಟೇ. ನಿಮಗೆ ಟೈರ್ ಎಲ್ಲ ಆಲ್ಮೋಸ್ಟ್ ನಿಮಗೆ ಫ್ರಂಟ್ 2 ಟೈರ್ ಬೊಂಬಟ್ಟಿದೆ, ಬ್ಯಾಕ್ 2 ಟೈರ್ ಆವರೇಜ್ ಆಗಿದೆ ಸರ್. ಓಕೆ, ಈ ವೆಹಿಕಲ್ ಬಂದು ಸರ್ ನಿಮಗೆ ಜಸ್ಟ್ 1,75,000 ಕೊಡ್ತೀನಿ. 2010 ಮಾಡಲ್. 2010 ಮಾಡಲ್ ಸ್ಯಾಂಟ್ರೋ GLX. 1,70,000 ಫ್ರೆಶ್ ಇನ್ಸೂರೆನ್ಸ್, ಫ್ರೆಶ್ FC. ಓಕೆ, 2 ಫ್ರೆಶ್ ಟೈರ್. ಓಕೆ, ಯಾರು ಕ್ವಶನ್ ಮಾಡಂಗಿಲ್ಲ. ಓಕೆ, ಸೊ ಅಷ್ಟು ಕಂಡೀಷನ್ ಇದೆ. ಈ ವೆಹಿಕಲ್ ಬಂದು ನಿಮಗೆ 1,75,000 ಕೊಟ್ಬಿಡ್ತೀನಿ ಸರ್. ನೋಡ್ತಾ ಇರ್ಬೋದು 1,75,000ಗೆ ಒಂದು ಸ್ಯಾಂಟ್ರೋನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಇದರಲ್ಲಿ ಸ್ವಲ್ಪ ನಿಮಗೆ ಸ್ಪೇಷಿಯಸ್ ಆಗಿರುತ್ತೆ ಆಲ್ಟೋ ಕಂಪೇರ್ ಮಾಡಿದ್ರೆ. ಹೌದು, ಹೌದು. ಆಲ್ಟೋ ನೋಡ್ತೀರ ಅಂದ್ರೆ ಒಂದು ಬೆಸ್ಟ್ ಆಲ್ಟರ್ನೇಟ್ ಅಂತಾನೆ ಹೇಳ್ಬೋದು ಈ ಗಾಡಿ. ನೆಕ್ಸ್ಟ್ ನಮ್ಮ ಮುಂದೆ 2 ಆಲ್ಟೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಈ ಆಲ್ಟೋ ಬಂದು ನಿಮಗೆ ಒಂದು 2009 ಮಾಡಲ್ ಸರ್. ಸೆಕೆಂಡ್ ಓನರ್. ಓಕೆ, 2009 ಮಾಡಲ್ ಸೆಕೆಂಡ್ ಓನರ್. ಇದು ಕೂಡ ನಿಮಗೆ FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಓಕೆ, ಈ ವೆಹಿಕಲ್ ನಾನು ನಿಮಗೆ
ಜಸ್ಟ್ 1,70,000 ಕೊಡ್ತೀನಿ ಸರ್. ಈ 2009 ಮಾಡಲ್ 1,70,000 FC ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಆ ಕಡೆ ಗಾಡಿ ಅದ್ರ ಪಕ್ಕ 2012 ಮಾಡಲ್ ಸರ್. 2012 ಸಿಂಗಲ್ ಓನರ್. ಓಕೆ. ಆ ವೆಹಿಕಲ್ ಬಂದು ನಿಮಗೆ ರನ್ನಿಂಗ್ ಆಗಿರೋದು 90,000 ರನ್ನಿಂಗ್ ಆಗಿದೆ. 2011 ಮಾಡಲ್. ಓಕೆ. ಸೆಕೆಂಡ್ ಓನರ್. ಏನ್ ಪ್ರೈಸ್ ನ ಇದು ಬಂದು ಒಂದು 2 ಲಕ್ಷ ಬಂದ್ರೆ ಕೊಟ್ಬಿಡ್ತೀನಿ ಸರ್. 2 ಲಕ್ಷ 2 ಲ್ಯಾಕ್ ಬಂದ್ರೆ. ಹೌದು. ಆಲ್ಟೋ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ರಲ್ವ ಸರ್? ಹೌದು ಸರ್, ಇದೆ ಸರ್, 5 ಇದೆ. ಇಲ್ಲೊಂದು ಆಲ್ಟೋ ಇದೆ ಸಿಲ್ವರ್ ಕಲರ್, ನೋಡ್ತಾ ಇರ್ಬೋದು. ನಿಮ್ಗೆ ಕೇಳಿದ ಪ್ರೈಸ್ ಅಲ್ಲೆಲ್ಲ ಗಾಡಿ ತೋರಿಸ್ತಾ ಇರಿ. ಹೌದು ಸರ್, ಹೌದು. ಮತ್ತೆ ಇದು ಬಂದು ನಿಮಗೆ 2013 ಮಾಡಲ್ ಆಲ್ಟೋ K10. 2013 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ನಿಮಗೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಬರೀ 58,000 ರನ್ ಆಗಿರುತ್ತೆ ಇದು. ಸರ್ ಇದು ಬಂದು ನಿಮಗೆ ಒಂದು 2,30,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. 2,30,000 ಸ್ವಲ್ಪ ಫೆಸಿಲಿಟಿ. ಹೌದು. K-Series ಇಂಜಿನ್ ಇರುತ್ತೆ, ಮೈಲೇಜ್ ಇರುತ್ತೆ. ಸೊ ಹಂಗಾಗಿ ಇದು ನಿಮಗೆ 2012 ಮಾಡಲ್ 13 ಮಾಡಲ್ 12 ಅಲ್ಲ 2013. ಇದು ಬಂದು ನಿಮಗೆ 2,30,000 ಕೊಡ್ತೀನಿ. 2,30,000ಕ್ಕೆ ಆಲ್ಟೋ K10. ಆಲ್ಟೋ K10 ಸಿಲ್ವರ್ ಕಲರ್ ಕೊಟ್ಬಿಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಡಾಟ್ಸನ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2015 ಮಾಡಲ್ ಸೆಕೆಂಡ್ ಓನರ್. 57,000 ರನ್ ಆಗಿದೆ ಈ ಗಾಡಿ ಕೂಡ ನಿಮಗೆ. ಓಕೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್. ಇದು ನಿಮಗೆ ಒಳ್ಳೆ ಮೈಲೇಜ್ ಇದೆ. ಮೈಲೇಜ್ ಗಾಡಿ ಇದು, ಒಳ್ಳೆ ಮೈಲೇಜ್ ಇದೆ ನಿಮಗೆ. ಈ ಗಾಡಿನೂ ಕೂಡ ಆಫರ್ ಅಲ್ಲಿ ಕೊಡ್ತಾರೆ. 2015 ಮಾಡಲು ಸೆಕೆಂಡ್ ಓನರ್ ನಿಮಗೆ ಡಾಟ್ಸನ್ ಜಸ್ಟ್ ನಿಮಗೆ 2,30,000 ಕೊಡ್ತೀನಿ ಸರ್. 2,30,000ಗೆ 2015 ಮಾಡಲ್ ಡಾಟ್ಸನ್ ಕೊಡ್ತೀನಿ ನಿಮಗೆ. 2015 ಮಾಡಲ್ 57,000 ಹೊಡಿದೆ. ಇದು ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ ಗೆ ಬರುತ್ತಲ್ವಾ? ಹೌದು ಸರ್, ಹ್ಯಾಚ್ಬ್ಯಾಕ್ ಬರುತ್ತೆ. ಆಲ್ಮೋಸ್ಟ್ 2015 ಮಾಡಲ್ ಅಂದ್ರೆ ಯಾವ ಸಿಗಲ್ಲ ರೇಟಿಗೆ. ಆ ರೇಟಿಗೆ ಯಾವ ಸಿಗಲ್ಲ ಸರ್. ಬಟ್ ನಾನು ಕೊಡ್ತೀನಿ, ನಾನು ಆಫರ್ ಅಲ್ಲಿ ಕೊಡ್ತೀನಿ. ಓಡಿರೋದು ಕೂಡ ನಿಮಗೆ ಬರೀ 57,000 ಜೀನಿಯರ್ ರನ್ನಿಂಗ್ ಇರುತ್ತೆ. 4 ಟೈರ್ ಫ್ರೆಶ್ ಇರುತ್ತೆ. ಒಳಗಡೆ ನೋಡಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇಂದ ಹಿಡಿದು ಸೀಟ್ ಕವರ್ ಇಂದ ಹಿಡಿದು ಕಂಪ್ಲೀಟ್ ಎಲ್ಲ ರೆಡಿ ಇರೋ ವೆಹಿಕಲ್ ಸರ್ ಇದು. ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಸೀಟಿಂಗ್ಸ್ ಕೂಡ ಫ್ರೆಶ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ತರದ ಬೇಸಿಕ್ ಫೀಚರ್ಸ್ ABS AC ಪವರ್ ಸ್ಟೀರಿಂಗ್ 4WD ಗಾಡಿಯಲ್ಲಿ ಲೋಡೆಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ಲಕ್ಷ ಅಂತ ಹೇಳಿದ್ರೆ ಸರ್? 2 ಲಕ್ಷ ಸರ್. 2,30,000 ಬಂದ್ರೆ ಕೊಟ್ಬಿಡ್ತೀನಿ. 2,30,000ಕ್ಕೆ ಯಾವ್ದು ಸರ್? 15 ಮಾಡಲ್ ನಿಸಾನ್ ಡಾಟ್ಸನ್. 2,30,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ 2015 ಮಾಡಲು ಯಾವ ಹ್ಯಾಚ್ ಬ್ಯಾಕ್ಗಳು ಈ ರೈಟಿಗೆ ಸಿಗಲ್ಲ. ಹೌದು. ಅದರಲ್ಲಿ ಒಂದು ಬೆಸ್ಟ್ ಗಾಡಿ, ಅದು ಮೈಲೇಜ್ ಕೊಡುವಂತ ಗಾಡಿ, ಫುಲ್ಲಿ ಲೋಡೆಡ್ ಆಗಿರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಅಂತಾನೆ ಹೇಳ್ಬೋದು. ಅಂತ ಗಾಡಿನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಮತ್ತೊಂದು ಮಾರುತಿ ಸುಜುಕಿ ರಿಡ್ಜ್ ಇದೆ ನಮ್ಮ ಮುಂದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2013 ಮಾಡಲ್. ಓಕೆ. ಸೆಕೆಂಡ್ ಓನರ್. ಓಕೆ. ತುಂಬಾ ಕ್ಲಾಸ್ ಆಗಿದೆ ಸರ್ ವೆಹಿಕಲ್. ಇದು ನಿಮಗೆ ಡೀಸೆಲ್ ವೇರಿಯಂಟ್ ಬರುತ್ತೆ. ಓಕೆ. ನಿಮ್ಗೆ ಇದು ರನ್ನಿಂಗ್ ಬಂದು ಕೂಡ ನಿಮಗೆ 85,000 ಕಿಲೋಮೀಟರ್ ರನ್ ಆಗಿರುತ್ತೆ. ಎಷ್ಟನೇ ಓನರ್ ಗಾಡಿ ಸರ್? ಇದು ಸೆಕೆಂಡ್ ಓನರ್ ಸರ್. ಎಷ್ಟು ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 3 ಲಕ್ಷ ಬಂದ್ರೆ ಬಿಟ್ಬಿಡ್ತೀನಿ ಸರ್. 13,50,000ಕ್ಕೆ ಗಾಡಿ ಕ್ಲೋಸ್ ಮಾಡ್ಕೊಡ್ತಾರೆ. ನೋಡ್ತಾ ಇರ್ಬೋದು ಇದೊಂದೇ ಗಾಡಿ ಅಲ್ಲ ರಿಡ್ಜ್. ನಿಮ್ಗೆ ಸುಮಾರು ಇಲ್ಲಿ ಆಪ್ಷನ್ಸ್ ಇದೆ. 4 ರಿಂದ 5 ಆಪ್ಷನ್ಸ್ ಇದೆ ರಿಡ್ಜ್. 5 ಒಂದೊಂದು ಮಾಡೆಲ್ ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ, ಎಲ್ಲ ತರದ ನಿಮ್ಗೆ ಯಾವ ಕೇಳ್ತೀರಾ ಆ ಥರ ಫೆಸಿಲಿಟೀಸ್ ನ ಜಗದಾಂಬ ಕಾರ್ಸ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಬನ್ನಿ ಸರ್, ಇನ್ನೂ ಇದೆ. ಯಾಕೆಂದ್ರೆ ಈ ತರ ಮುಂದ್ಗಡೆ ಎಲ್ಲ ಇಲ್ಲೆಲ್ಲ ಸ್ಟಾಕ್ ಆಗಿ ವೆಹಿಕಲ್ ನ ನಾವು ಮತ್ತೆ ಹಿಂದೆ ಎರಡಲ್ಲಿ ಹಾಕಿದೀವಿ. ಅಲ್ಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಆ ಆಡ್ ಸೇಲ್ಸಿಗೆ ಅಂತ ಇದ್ದಿದ್ದು ಇವತ್ತು ಅಲ್ಲೂ ಕೂಡ ತುಂಬಿಸಿದ್ದಾರೆ ಅಂತಾನೆ ಹೇಳ್ಬೋದು ಸರ್. ಓಕೆ. ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು ನ್ಯಾನೋ ಇದೆ, ಟಾಟಾ ಕಂಪ್ನಿಯ ನ್ಯಾನೋ. ರತನ್ ಟಾಟಾನವರ ಕನಸಿನ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಗಾಡಿಗೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2011 ಮಾಡೋದು ಸರ್. LX ವೇರಿಯಂಟ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. AC ಕೂಡ ಬರುತ್ತೆ ಗಾಡಿ ಬರುತ್ತೆ. ನೋಡ್ತಾ ಇರ್ಬೋದು AC ಕೂಡ ಇರುವಂತ ಗಾಡಿ ಇದು. ಒಳ್ಳೆ ಮೈಲೇಜ್, ಸಿಟಿಲಿ ಬೈಕ್ ಬದಲು ಒಳ್ಳೆ ಒಂದು ಕಾರ್ ತಗೊಂಡು ಓಡಾಡ್ತೀವಿ ಅಂದ್ರೆ ಬೆಸ್ಟ್. ಒಳ್ಳೆ ಮೈಲೇಜ್ ಬರುತ್ತೆ. 23 ಮೈಲೇಜ್ ಬರುತ್ತೆ ಇದು. ಓಕೆ. ಏನ್ ಪ್ರೈಸ್ ನ ಕೊಟ್ಟು ಮಾಡ್ತೀರಾ ಸರ್? ಇದು ಬಂದು ನಿಮ್ಗೆ ಒಂದು 70,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. 70,000ಕ್ಕೆ ಟಾಟಾ ನ್ಯಾನೋ 2011 ಮಾಡಲ್. ಅದು ನಿಮಗೆ ಇನ್ಸೂರೆನ್ಸ್ FC ಎಲ್ಲ ಫ್ರೆಶ್ ರನ್ನಿಂಗ್ ಇದೆ. ನೋಡ್ತಾ ಇರ್ಬೋದು ಇವತ್ತೊಂದು ಪಲ್ಸರ್ ಬೈಕ್ ಬರಲ್ಲ, 70,000ಕ್ಕೆ ಗಾಡಿ ಕೊಡ್ತೀನಿ ಅಂತ ಹೇಳ್ತಿದ್ರೆ. ಆರಾಮಾಗಿ ಓಡಾಡ್ಬೋದು ಈ ಮಳೆ ಟೈಮ್ ಬಿಸಿಲಲ್ಲಿ. ಇದು ಓಡಕ್ಕೆ ಒಂದು ಬೆಸ್ಟ್ ಗಾಡಿ. ಡೈಲಿ ಮಕ್ಕಳು ಬಿಟ್ಟು ಬರಕ್ಕೆ ಆರಾಮಾಗಿ ಸರ್, ಆರಾಮಾಗಿ. ಒಂದು ಆಕ್ಟಿವಾನು ಬರಲ್ಲ ಇವಾಗ. ಒಂದು ಯಾವ್ದಾದ್ರು ಫೀಮೇಲಿಗೆ ಒಂದು ಒಳ್ಳೆ ಗಾಡಿ ನೋಡ್ತಿದ್ರೆ ಸ್ಟಾರ್ಟಿಂಗ್, ಅಥವಾ ಮಕ್ಳಿಗೆ ಬಿಟ್ಟು ಬರಕ್ಕೆ ಅಂತ ನೋಡ್ತೀರಾ, ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬಟ್ ಇದು ನನ್ನ ಓನ್ ವೆಹಿಕಲ್ ಸರ್. ಇದು ನನ್ನ ಸ್ವಂತ, ನನ್ನ ಹತ್ರಲ್ಲ ಇರೋ ಗಾಡಿ ಇದು. ನೋಡ್ತಾ ಇದು ಸ್ವಲ್ಪ ರನ್ ಮಾಡೋದು ಕಮ್ಮಿ, ಸೊ ಹಂಗಾಗಿ ಗಾಡಿ ಕೊಡೋಣ ಅಂತ ಡಿಸೈಡ್ ಮಾಡಿರ್ತಾರೆ. ಓಕೆ ಸರ್. ಈಗ ಓಡಿಸೋದು ಕಮ್ಮಿ ಮಾಡಿದ್ರೆ ಅಂದ್ಬಿಟ್ಟು ಗಾಡಿನ ಕೊಡ್ತೀನಿ ಅಂತ ಹೇಳ್ತಿದ್ರೆ. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಬಂದು ಫೋರ್ಡ್ ಐಕಾನ್ ಸರ್. ಇದು ಫೋರ್ಡ್ ಐಕಾನ್ ಒಂದು ಆಲ್ಮೋಸ್ಟ್ ಕಾಲೇಜ್ ಹುಡುಗರು ಈ ತರ ಗಾಡಿಗಳನ್ನೆಲ್ಲ ಹುಡುಕ್ತಾ ಇರ್ತಾರೆ ಮಾಡಿಫೈ ರನ್ ಮಾಡಕ್ಕೆ ಅಂತ. A19 ರಿಜಿಸ್ಟರ್ಡ್ ವೆಹಿಕಲ್, ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್. ಇದು 2003 ಮಾಡಲ್ ಸರ್. 2003 ಮಾಡಲ್. ZXi ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ. ವಿತ್ ಮ್ಯಾಗ್ವಿಲ್, ಪವರ್ ಸ್ಟೀರಿಂಗ್, AC. ಹೌದು. 2001 ಮಾಡಲ್.
ಓಕೆ FC ಎಲ್ಲ ರನ್ನಿಂಗ್ ಇದೆ ಸರ್ ಈ ಗಾಡಿಲಿ. ಇದು ಏನು ಪ್ರೈಸ್ ನ 70,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. ಇದು 70,000 ಈ ಗಾಡಿ 70,000 ಕೊಟ್ಬಿಡ್ತೀನಿ ಸರ್. ನೋಡೋದಲ್ಲ 70,000 ಎರಡು ಗಾಡಿ ತೋರಿಸ್ತಾರೆ, ಮತ್ತೇನಾದ್ರು ತೋರಿಸ್ತಾರ ನೋಡೋಣ. ಇಲ್ಲಿ ಮತ್ತೆ ಇನ್ನೊಂದಿದೆ ಸರ್ ಪಕ್ಕದಲ್ಲಿ ಮಾರುತಿ 800. ಇದು ನಿಮಗೆ 2001 ಮಾಡಲ್. ಒನ್ ಮಾಡಲ್. ಹೌದು, ಇದನ್ನು ನಿಮಗೆ 70,000 ಕೊಟ್ಬಿಡ್ತೀನಿ. ಇಲ್ಲಿ ಆಚರಣೆಯಿಂದ ಸ್ವಲ್ಪ ಡಸ್ಟಿ ಕಾಣಿಸ್ತಿದೆ, ಬಟ್ ಒಂದು ವಾಶ್ ಆದ್ರೆ ಒಳಗಡೆ ಇದು ಕ್ಲಾಸಿಯಾಗಿ ಕಾಣುತ್ತೆ ಗಾಡಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2001 ಮಾಡಲ್. ಒನ್ ಮಾಡಲ್. FC ಇನ್ಸೂರೆನ್ಸ್ 2 ಲ್ಯಾಪ್ಸ್ ಇದೆ. FC ಇನ್ಸೂರೆನ್ಸ್ ಮಾಡಿಸಿ ಸರ್ ನಿಮಗೆ ಒಂದು 70,000 ಕೊಟ್ಬಿಡ್ತೀನಿ ಸರ್. FC ಇನ್ಸೂರೆನ್ಸ್ ಮಾಡಿಸ್ಕೊಟ್ಟು ನೀವು 70,000 ಕೊಟ್ಬಿಡ್ತೀನಿ ಸರ್. ನೋಡ್ತಾ ಇದ್ರಲ್ಲ, FC ಇನ್ಸೂರೆನ್ಸ್ ಎಲ್ಲ ವಿತ್ ಡಾಕ್ಯುಮೆಂಟ್ ಮಾಡಿಸ್ಬಿಟ್ಟು ನಿಮ್ಗೆ 70,000 ಗಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಸರ್. ಟ್ರಾನ್ಸ್ಫರ್ ಹೆಂಗಿರುತ್ತೆ ಸರ್ ಇದ್ರದೆಲ್ಲ? ಟ್ರಾನ್ಸ್ಫರ್ ಎಲ್ಲ ನಾನು FC ಇನ್ಸೂರೆನ್ಸ್ ಮಾಡಿ ಅವರು ಅದರ್ ಡಿಸ್ಟ್ರಿಕ್ಟ್ ಇದ್ರೆ TC ತಗೊಡ್ತೀನಿ ಸರ್, ಇಲ್ಲ ಇದ್ರೆ TO ಮಾಡ್ತೀನಿ. ಓಕೆ, ಆ ಥರ ಹೇಳ್ತೀರಾ. ನೋಡ್ತಾ ಇರ್ಬೋದು 70,000ಕ್ಕೆ ನಿಮಗೆ 3 ಗಾಡಿಗಳನ್ನ ತೋರಿಸಿದ್ದಾರೆ ಸರ್. ಲೋ ಬಜೆಟ್ನ ಬೆಸ್ಟ್ ಗಾಡಿಗಳಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ನನ್ನ ಹತ್ರ ಅಪರೂಪಕ್ಕೆ ಒಂದು ಗೂಡ್ಸ್ ವೆಹಿಕಲ್ ಬಂದಿದೆ. ಎಲ್ಲೋ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್. ಇದು ಬಂದು ನಮ್ಮ ಸ್ನೇಹಿತರದು. ಅವ್ರೇನೋ ಏಜೆನ್ಸಿ ಕ್ಲೋಸ್ ಮಾಡಿದೀನಿ, ಸೇಲ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ತಂದಿಲ್ಲಿ ಪಾರ್ಕ್ ಮಾಡಿದ್ರೆ. ಈ ತರ ವೆಹಿಕಲ್ ಎಲ್ಲ ಆಲ್ಮೋಸ್ಟ್ ನಾವು ಸೇಲ್ ಮಾಡಲ್ಲ, ಬಟ್ ಆದ್ರೆ ಈ ತರ ಏನಂತಂದ್ರೆ ಅವರ ಹಿಂಸೆಗೆ ನಾವು ಹಾಕಿಸ್ಕೊಂಡಿದ್ದೀನಿ. ಬಟ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ 100%. ಇದಕ್ಕೆಲ್ಲ ನಿಮಗೆ ಕಂಟೈನರ್ ಎಲ್ಲ ರೆಡಿ ಇದೆ, ಮತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಮಹೇಂದ್ರ ಬೊಲೆರೋ ಪಿಕಪ್ ಇದು. ಓಕೆ, ಹಾ, K46 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಜಸ್ಟ್ ಅವರು ಪ್ರಮೋಷನ್ ಬ್ಯಾನರ್ಸ್ ನ ಹಾಕೊಂಡು ಗಾಡಿನ ರನ್ ಮಾಡಬಹುದು. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2017 ಮಾಡಲ್. ಏನ್ ಪ್ರೈಸ್ ನ ಹೇಳ್ತೀರಾ ಸರ್ ಇದು? ಸರ್ ಬಂದಿದ್ದು ಒಂದು 6 ಲಕ್ಷ ಕೊಡ್ತೀವಿ ಸರ್ ವಿತ್ ಕಂಟೈನರ್. 2017 ಮಾಡಲ್. 17 ಮಾಡಲ್ ಸಿಂಗಲ್ ಓನರ್. ನಿಮಗೆ ಟೈರ್ ಎಲ್ಲ ಫ್ರೆಶ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಆಲ್ಮೋಸ್ಟ್ ನಾವು ಫೈನಾನ್ಸ್ ಎಲ್ಲ ಹರಾಜ್ ಆಗ್ತಾರೆ ಗೊತ್ತಾ ಸರ್? ಹೌದು, ಅಲ್ಲೆಲ್ಲ ಆಲ್ಮೋಸ್ಟ್ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಹೌದು ಸರ್, ಅಲ್ಲಿರುತ್ತೆ. ಬಟ್ ಕಂಪ್ಯಾರಿಟಿವ್ಲಿ ಒಂದು 50,000 ಡಿಫರೆನ್ಸ್ ಇದೆ ಖಂಡಿತ ಅದ ನೋಡಿ. ಮತ್ತೆ ನಿಮಗೆ ಟೈರ್ ಕೂಡ 4 ಟೈರ್ ಫ್ರೆಶ್ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು ಸರ್, ಹೌದು. 2017 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಆಗಿರೋದು ತುಂಬಾ, ಅದರಲ್ಲೂ ಕಮರ್ಷಿಯಲ್ ಗಾಡಿ ಆಗಿರೋದ್ರಿಂದ ಡ್ರೈವರ್ಗಳಂತೂ ಗಾಡಿ ನಮ್ಮ ಮಕ್ಕಳು ನೋಡ್ಕೊಂಡಿರ್ತಾರೆ. ವಿತ್ ಚಾರ್ಸಿ ನಿಮಗೆ ಕಂಟೈನರ್ ಬಾಡಿ ಕಂಪ್ಲೀಟ್ ಎಲ್ಲ ಸೇರಿ ನೋಡ್ತಾ ಇರ್ಬೋದು. ಫುಲ್ ಜಸ್ಟ್ ಟೇಕ್ ಅಂಡ್ ಡ್ರೈವ್ ಗಾಡಿ. ಜಸ್ಟ್ ನಿಮ್ ಬ್ಯಾನರ್ ನ ಹಾಕೊಂಡು ನೀವು ಗಾಡಿನ ಓಡಿಸಬಹುದು ಅಂತ ಗಾಡಿ ಅಂತಾನೆ ಹೇಳ್ಬೋದು. ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಸರ್ ನಿಮಗೆ ಮಹೇಂದ್ರ ಸ್ಕಾರ್ಪಿಯೋ. ಇದು ಬಂದು ನಿಮಗೆ ಆ ಕಡೆ ಸ್ವಲ್ಪ ಜಾಗ ಕಮ್ಮಿ ಇದೆ. ಇದು ಬಂದು 2011 ಮಾಡಲ್. 2011 ಮಾಡಲ್ ಸ್ಕಾರ್ಪಿಯೋ. ಹೌದು. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಬಂದು ನಿಮಗೆ ಒಂದು 2,80,000 ಕೊಡ್ತೀನಿ. ಎಮ್ಮೋ ಟಾಪ್ ಎಂಡ್ ವರ್ಷನ್, ಥರ್ಡ್ ಓನರ್. ಓಕೆ, ಥರ್ಡ್ ಓನರ್ ಗಾಡಿನಾ? ಹೌದು. ಓಕೆ, ಯಾವ ಮಾಡಲ್ ಅಂದ್ರೆ ಸರ್? 2011 ಮಾಡಲ್ ಸ್ಕಾರ್ಪಿಯೋನ ಎಷ್ಟು ಕೊಡ್ತೀನಿ ಅಂದ್ರೆ ಸರ್? 2,80,000 ಕೊಟ್ಬಿಡ್ತೀನಿ. ಒಂದು ಆಲ್ಟರ್ನೇಟಿವ್ ಕೊಟ್ಬಿಡ್ತೀನಿ. 2,80,000ಕ್ಕೆ 7 ಸೀಟರ್ ಗಾಡಿ. ಹೌದು, ನೋಡ್ತಾ ಇರ್ಬೋದು. 2,80,000ಕ್ಕೆ ಒಂದು 7 ಸೀಟರ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಇಂಟ್ರೆಸ್ಟ್ ಇರೋ ಕಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೋಡೋಣ. ಆದಷ್ಟು ನೆಗೋಷಿಯೇಟ್ ಕೂಡ ಮಾಡಕ್ ಟ್ರೈ ಮಾಡ್ತಾರೆ. ಈ ಕಡೆ ಇನ್ನು ಕೆಲವು ವೆಹಿಕಲ್ ಗಳಿದೆ, ಎಲ್ಲ ಸೇಲ್ ಆಗಿರೋ ವೆಹಿಕಲ್. ಇನೋವಾ ಇರಬಹುದು, ಬುಕಿಂಗ್ ಆಗಿ ಸೇಲ್ ಆಗಿರೋ ವೆಹಿಕಲ್. ಇಲ್ಲಿ ಕೂಡ ಇವು ಕೂಡ ಸೇಲ್ ಆಗಿರೋ ಹಾಗಾಗಿ ಅದ್ರ ಬಗ್ಗೆ ಡೀಟೇಲ್ಸ್ ಅದರ ಜೊತೆಗೆ ಲಾಸ್ಟಿಂಗ್ ನನ್ನ ಹತ್ರ ಲಾಸ್ಟ್ ವೆಹಿಕಲ್ ಬಂದು ಇನ್ನೊಂದು ನನಗೆ ಫೋರ್ಡ್ ಐಕಾನ್ ಇದೆ. ಓಕೆ, 2005 ಮಾಡಲ್. ಇದನ್ನ 26,000 ಓಡಿದೆ. ಇದನ್ನ ಸರ್ ಜಸ್ಟ್ ನಿಮಗೆ 45,000 ಕೊಡ್ತೀನಿ ಸರ್. 45,000 ತಗೊಂಡೋಗಿ ಸರ್. ನೋಡ್ತಾ ಇರ್ಬೋದು. 45,000ಕ್ಕೆ ಒಂದು ಫೋರ್ಡ್ ಐಕಾನ್ ಕೊಡ್ತೀನಿ ಅಂತ ಇದ್ರೆ. ಅದ್ರ 2005 ಮಾಡಲ್ ಗಾಡಿ ಇದು. ಕ್ಲಾಸ್ 45,000ಕ್ಕೆ ಬೈಕ್ ಸಿಗಲ್ಲ. ಎಕ್ಸೆಲ್ ಸೂಪರ್ ಕೂಡ ಇವತ್ತು 70,000-80,000 ಆಗಿದೆ ಅಲ್ಲ ಸರ್? ಹೌದೌದು ಸರ್, 1 ಲಕ್ಷ ಆಗಿದೆ. 2005ನೇ ಮಾಡಲು ಕಾರ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನೇನಾರು ಹೇಳಕ್ ಇಷ್ಟಪಡ್ತೀನಿ? ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನೀವು ಓತರಿ ವಿಡಿಯೋ ನೋಡಿದ್ರಿ, ತುಂಬಾ ಜನ ಬಂದು ಹೊರಗಡೆಯಿಂದ ನನಗೆ ಹುಬ್ಳಿ ಧಾರವಾಡ ಎಲ್ಲ ಬಂದು ಎಲ್ಲ ವೆಹಿಕಲ್ ತಗೊಂಡೋಗಿದ್ದಾರೆ. ಅವ್ರದೆಲ್ಲ ರಿವ್ಯೂ ಹೆಂಗಿದೆ ಅಂತ ನೀವು ಹೇಳ್ಬೇಕು ಯೂಟ್ಯೂಬರು. ಜೊತೆಗೆ ಈ ತರಿ ಮಾತ್ರ ಒಳ್ಳೆ ಬೆಸ್ಟ್ ವೆಹಿಕಲ್ ಇದೆ, ಜಾಸ್ತಿ ಹೈಯೆಸ್ಟ್ ಸ್ಟಾಕ್ ವೆಹಿಕಲ್ ಇದೆ. ಜೊತೆಗೆಲ್ಲ ಆಫರ್ ಪ್ರೈಸಲ್ಲಿದೆ. ಯಾಕೆಂದ್ರೆ ಗೌರಿ ಗಣೇಶದ ಆಫರ್ ಅಂತ ಏನಲ್ಲ, ಬಟ್ ಇದ್ರಿ ಒಳ್ಳೊಳ್ಳೆ ವೆಹಿಕಲ್ ತರ್ತಿದ್ದೀವಿ, ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡ್ತಿದ್ದೀವಿ. ಯಾಕೆಂದ್ರೆ ನಿಮ್ಮ ಕಡೆಯಿಂದ ನಮಗೆ ಕಸ್ಟಮರ್ ಎಷ್ಟು ಬೇಗ ಬರ್ತಾರೆ, ನಾವು ಎಷ್ಟು ಬೇಗ ಗಾಡಿ ಕೊಡ್ತೀವಿ ಅಷ್ಟು ಬೇಗ ಮತ್ತೆ ನಾವು ಒಳ್ಳೊಳ್ಳೆ ಸ್ಟಾಕ್ನ ತರಿಸ್ತಾ ಇರ್ತೀವಿ, ನಾವು ಕೊಡ್ತಾ ಇರ್ತೀವಿ. ಬಟ್ ನಾವೇನು ಹೇಳೋದಂತಂದ್ರೆ ನಮ್ಮಲ್ಲಿ ಬಾರ್ಗಿಂಗ್ ಯಾವುದೇ ಕಾರಣಕ್ಕೂ ಇರಲ್ಲ. ಅದೊಂದು ನಾವು ಗಮನದಲ್ಲಿ ಇಟ್ಕೊಳ್ಳಿ. 5,000ದಿಂದ ನಮ್ದು ಏನೊಂದು 5,000 ರೂಪಾಯಿ ನಾವೇನು ಯೂಟ್ಯೂಬಲ್ಲಿ ಹೇಳ್ತೀವಿ ಅದರ ಒಂದು 5,000 ರೂಪಾಯಿ ಬಾರ್ಗಿಂಗ್ ಮಾಡ್ಬೋದು ಬಿಟ್ಟರೆ ನಾವು ಜಾಸ್ತಿ ಬಾರ್ಗಿಂಗ್ ಮಾಡಲ್ಲ ಸರ್. ನಿಮಗೆ ನಮ್ಮ ವಿಡಿಯೋದಲ್ಲಿ ಇರೋ ವೆಹಿಕಲ್ಗಳು ಖುಷಿಯಾಗಿ ನಮ್ಮ ಪ್ರೈಸ್ ಖುಷಿ ಆಯ್ತಂದ್ರೆ ಬಂದು ಆರಾಮಾಗಿ ಬೈ ಮಾಡಿ ಸರ್. ಅಷ್ಟನ್ನು ಮಾತ್ರ ಹೇಳ್ಬಲ್ಲ ನಾನು. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಗೌರಿ ಗಣೇಶ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಕೆಳಗೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕೇಳಿದ ಗಾಡಿನ ಸರ್ ನಿಮಗೆ ಕ್ಯಾಟ್ಲಾಗ್ ಕೂಡ ಕಳಿಸ್ಕೊಡ್ತೀನಿ ಅಂತಲೇ ಹೇಳ್ತೀನಿ.